ಹಲೋ ಮುದ್ದು ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ಸೊ ನೀವೇನಾದರೂ 9ನೇ ಕ್ಲಾಸ್ ಮಕ್ಕಳಾಗಿ ಚಲನೆ ಚಾಪ್ಟರ್ ಓದ್ತಾ ಇದ್ರಾ? ಮೋಷನ್ ಚಾಪ್ಟರ್ ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಏನೂ ಅರ್ಥ ಆಗಿರಲ್ಲ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ನಿಮಗೆ ಸುಲಭವಾಗಿ ಹೇಳ್ಕೊಡೋದಕ್ಕೆ ನಾನಿವತ್ತು ಮೋಷನ್ ಚಾಪ್ಟರ್ ಜೊತೆ ಬಂದಿದ್ದೀನಿ. ಸೊ ಹಾಗಿದ್ರೆ ಬನ್ನಿ, ಏನೆಲ್ಲ ಕಾನ್ಸೆಪ್ಟ್ ಇದೆ ಅಂತ ನೋಡಿಬಿಟ್ಟು ಒಂದೊಂದಾಗಿ ಕಲಿತಾ ಹೋಗೋಣ. ಸೊ ನೀವು ನೋಡ್ತಾ ಇದ್ದೀರಾ, ಮೋಷನ್ ಚಾಪ್ಟರಲ್ಲಿ ಇಷ್ಟೊಂದೆಲ್ಲ ಕಾನ್ಸೆಪ್ಟ್ ಇದೆ. ನಾವು ಒಂದೊಂದಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಕಲಿತಾ ಹೋಗೋಣ ಬನ್ನಿ. ಸೊ ಮೊದಲನೇದಾಗಿ ಮೋಷನ್ ಅಂದರೆ ಏನು? ಸೊ ನಾನು ಇಲ್ಲಿ ನಿಂತಿದ್ದೀನಿ, ಈ ಸಮಯದಲ್ಲಿ ಇಲ್ಲಿ ನಿಂತಿದ್ದೀನಿ. ಸೊ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಂದು ಜಾಗ ಇಲ್ಲಿದೆ, ನಾನಿವಾಗ ಮೂವ್ ಮಾಡ್ತಾ ಇದ್ದೀನಿ. ಸೊ ಸಮಯದ ಜೊತೆ ಏನಾಗಿದೆ, ಪೊಸಿಷನ್ ಕೂಡ ಚೇಂಜ್ ಆಗಿದೆ ಅಲ್ವಾ? ನಾನಿವಾಗ ವಾಕ್ ಮಾಡ್ತಾ ಇದ್ದೀನಿ, ರೈಟ್? ಟೈಮ್ ಕೂಡ ಪಾಸ್ ಆಗ್ತಿದೆ. ನಾನು ಒಂದು ಪ್ಲೇಸಲ್ಲಿ ಕಾನ್ಸ್ಟೆಂಟಾಗಿ ನಿಲ್ತಾ ಇಲ್ಲ ಅಲ್ವಾ? ಸೊ ನನ್ನ ಸಮಯ ಚೇಂಜ್ ಆಗ್ತಿದೆ, ನನ್ನ ಪೊಸಿಷನ್ ಕೂಡ ಚೇಂಜ್ ಆಗ್ತಿದೆ. ಸೊ ಸಮಯದ ಜೊತೆ ಪೊಸಿಷನ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಚಲನೆ ನಡೀತಾ ಇದೆ, ಮೋಷನ್ ಆಗ್ತಾ ಇದೆ ಅಂತ ಅರ್ಥ ಅಲ್ವಾ? ನಾವಿಲ್ಲಿ ನೋಡೋಣ, ಸಾಕಷ್ಟು ಎಕ್ಸಾಂಪಲ್ ಜೊತೆ ಬಂದಿದ್ದೀನಿ ನಾನು. ಬರ್ಡ್ಸ್ ಫ್ಲೈ ಆಗ್ತಾ ಇದೆ, ಫಿಶ್ ಸ್ವಿಮ್ ಮಾಡ್ತಿದೆ, ನಮ್ಮ ಬಾಡಿಯಲ್ಲಿ ರಕ್ತ ಸಂಚಲನೆ ಆಗ್ತಾ ಇರೋದು, ಗ್ರಹಗಳು ಚಲನೆ ಮಾಡ್ತಾ ಇರೋದು, ಗ್ಯಾಲಕ್ಸಿ ಮೂವ್ ಆಗ್ತಿರೋದು, ರೋಡಲ್ಲಿ ವೆಹಿಕಲ್ ಮೂವ್ ಆಗ್ತಾ ಇರೋದು, ರೈಟ್? ಆಟಮ್ಸ್ ವೈಬ್ರೇಟ್ ಆಗ್ತಿರೋದು. ಯಾವುದೇ ಒಂದು ಮೆಟಲ್, ಏನಾದರೂ ಒಂದು ಮೆಟೀರಿಯಲ್ ತೊಗೊಳ್ಳಿ, ಆಟಮ್ಸ್ ಮೂವ್ ಆಗ್ತಾ ಇರುತ್ತೆ, ಎಲ್ಲ ಸ್ಪೀಡಾಗಿ ಚಲನೆ ಹೊಂದ್ತಾ ಇದೆ ಅಲ್ವಾ? ಸೊ ಆಗಿದ್ರೆ ಮೋಷನ್ ಅಂತ ಹೇಳಿದರೆ ಏನೇನೋ, ಸಮಯದ ಜೊತೆ ಸ್ಥಾನ ಕೂಡ ಚೇಂಜ್ ಆಗಬೇಕು. ದ ಪೊಸಿಷನ್ ಆ್ಯಸ್ ಟು ಬಿ ಚೇಂಜ್ಡ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್, ರೈಟ್? ನಾನು ನಿಮಗೆ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದೀನಿ, ನೋಡ್ಕೊಡಿ. ಹಾಗಿದ್ರೆ ರೆಸ್ಟ್ ಅಂದರೆ ಏನು? ನೀವಿವಾಗ 9 ಗಂಟೆ ಅಂದ್ಕೊಳ್ಳಿ, ನೈಟ್ ಟೈಮ್ 9 ಗಂಟೆ ಆಗಿದೆ, ಮಲಗಿದ್ದೀರಾ. 10 ಗಂಟೆ ಆಗಿದೆ, ಸೇಮ್ ಕಾಟ್ ಮೇಲೆ ಇದ್ದೀರಾ, ಪೊಸಿಷನ್ ಚೇಂಜ್ ಆಗಿಲ್ಲ, ಕಾಟ್ ಮೇಲೆ ಮಲಗಿದ್ದೀರಾ. 11 ಗಂಟೆ ಆಗಿದೆ, ಮಲಗಿದ್ದೀರಾ. ಟೈಮ್ ಚೇಂಜ್ ಆಗ್ತಿದೆ, ಬಟ್ ಪೊಸಿಷನ್ ಏನಾಗಿದೆ, ಸೇಮ್ ಕಾಟ್ ಮೇಲೆ ಇದ್ದೀರಾ. ಸೊ ನೀವು ಹೇಳ್ಬೋದು ರೆಸ್ಟಲ್ಲಿದ್ದೀನಿ, ಪೊಸಿಷನ್ ಚೇಂಜ್ ಆಗಿಲ್ಲ ಅಲ್ವಾ ಸಮಯದ ಜೊತೆ. ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಿದ್ದೀರಾ ಅಂದ್ಕೊಳ್ಳಿ, ಸ್ಕೂಲ್ ವ್ಯಾನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಒಂದೇ ಜಾಗದಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀರಾ, ಬಟ್ ಟೈಮ್ ಪಾಸ್ ಆಗ್ತಾ ಇದೆ, ಬಟ್ ನಿಮ್ಮ ಪೊಸಿಷನ್ ಏನಾಗಿದೆ, ಅಲ್ಲೇ ಇದೆ. ಸೊ ನೀವು ಹೇಳ್ಬೋದು ರೆಸ್ಟಲ್ಲಿದೆ ಅಂತ. ಸೊ ನಿಮಗೆ ಮೋಷನ್ ಮತ್ತು ರೆಸ್ಟಲ್ಲಿರೋ ಡಿಫ್ರೆನ್ಸಸ್ ಗೊತ್ತಾಯಿತು ಅಂತ ಅನ್ಕೋತೀನಿ. ಹಾಗಿದ್ರೆ ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಇದೆ ಅಂತ ನೋಡೋಣ ಬನ್ನಿ. ಮೋಷನ್ ಇಸ್ ರಿಲೇಟಿವ್ ಅಂತ ಇದೆ. ಸೊ ನಾನಿಲ್ಲಿ ಒಂದು ಇಮೇಜ್ ಹಾಕಿದ್ದೀನಿ, ಒಬ್ಬ ಸ್ಕೂಲ್ ಹುಡುಗ ನಿಂತಿದ್ದೀನಿ, ಸ್ಕೂಲ್ ವ್ಯಾನ್ ಬರ್ತಾ ಇದೆ, ಮೂವ್ ಆಗ್ತಾ ಇದೆ, ರೈಟ್? ಈ ಸ್ಕೂಲ್ ಹುಡುಗಂಗೆ ಮೂವ್ ಆಗ್ತಿರೋ ಬಸ್ ಏನಾಗ್ತಿದೆ, ಮೋಷನ್ ಚಲನೆಯಲ್ಲಿದೆ ಅಂತ ಕಾಣಿಸ್ತಾ ಇದೆ. ಅದೇ ಸ್ಕೂಲ್ ಬಸ್ ಒಳಗಡೆ ಕೆಲವು ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರಿಗೆ ಏನಂತರ ಕಾಣಿಸ್ತಿದೆ, ಅವ್ರ ಪಕ್ಕದಲ್ಲಿ ಕೂತಿರೋರು ರೆಸ್ಟಲ್ಲಿದ್ದಾರೆ ಅಂತ ಅನಿಸುತ್ತೆ. ನೀವಿವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಕ್ಕಳ, ಊರಿಗೆ ಹೋಗ್ತಿದ್ದೀರಾ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ನಿಮಗೆ ಇವಾಗ ನಿಮ್ಮ ಪಕ್ಕದಲ್ಲಿ ಕೂತಿರೋರು ರೆಸ್ಟಲ್ಲೇ ಇದ್ದಾರೆ ನಿಮ್ಮ ಜೊತೆ ಅಂತ ಅನಿಸುತ್ತೆ. ಅದೇ ಸ್ವಲ್ಪ ಹಾಗೆ ಕಿಟಕಿ ಕಡೆ, ವಿಂಡೋ ಕಡೆ ನೋಡಿ, ಏನು ಅನಿಸ್ತಾ ಇದೆ, ಅಲ್ಲಿ ಏನೆಲ್ಲ ಮರಗಳೆಲ್ಲ ಇರುತ್ತೆ, ಅದೆಲ್ಲ ಮೂವ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಇದನ್ನೇ ನಾವೇನಂತ ಕರಿತೀವಿ, ಮೋಷನ್ ಇಸ್ ರಿಲೇಟಿವ್ ಅಥವಾ ಮೋಷನ್ ಸಾಪೇಕ್ಷವಾಗಿದೆ, ಚಲನೆ ಸಾಪೇಕ್ಷವಾಗಿದೆ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ಬನ್ನಿ. ಡಿಸ್ಟೆನ್ಸ್, ಹೊಸ ಕಾನ್ಸೆಪ್ಟ್ ಇದೆ, ನೋಡೋಣ ಬನ್ನಿ. ಇವಾಗ ಇಲ್ಲಿ ಹೌಸ್ ಇದೆ ಅಂತ ಅಂದ್ಕೊಳ್ಳಿ, ಮನೆ ಇದೆ ಇಲ್ಲಿ, ಓಕೆ? ಇಲ್ಲಿ ಒಂದು ಶಾಪ್ ಇದೆ, ಇಲ್ಲಿ ಸ್ಕೂಲ್ ಇದೆ ಅಂತ ಅಂದ್ಕೊಳ್ಳೋಣ. ನಮ್ಮ ಮನೆಯಿಂದ ಶಾಪ್ಗೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಶಾಪಿಂದ ಸ್ಕೂಲ್ಗೆ ಒಂದು 4 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್ ಅಂತ ಅಂದ್ಕೊಳ್ಳೋಣ. ಹೌಸಿಂದ ಸ್ಕೂಲ್ಗೆ ಒಂದು 3 ಕಿಲೋಮೀಟರ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ನಾವೇನು ಮಾಡ್ತೀವಿ, ಮನೆಯಿಂದ ಶಾಪ್ಗೆ ಒಂದು 5 ಕಿಲೋಮೀಟರ್ ಬರ್ತೀವಿ, ಮತ್ತು ಶಾಪಿಂದ ಸ್ಕೂಲ್ಗೆ 4 ಕಿಲೋಮೀಟರ್, ಮತ್ತು ಸ್ಕೂಲಿಂದ ಸ್ಕೂಲ್ ಮುಗಿಸ್ಕೊಂಡ್ಬಿಟ್ಟು ಮನೆಗೆ 3 ಕಿಲೋಮೀಟರ್ ಬರ್ತೀವಿ. ಸೊ ಡಿಸ್ಟೆನ್ಸ್ ಏನಾಗಿರುತ್ತೆ, ಇದೆಲ್ಲದನ್ನು ಆ್ಯಡ್ ಮಾಡಬೇಕು. ಎಷ್ಟು ದೂರ ಚಲಿಸಿದ್ದೀವಿ ಅಂತ ಹೇಳೋದಕ್ಕೆ ಏನು ಮಾಡಬೇಕು, ಎಲ್ಲದನ್ನು ಆ್ಯಡ್ ಮಾಡಬೇಕು. ಸೊ 5 + 4 + 3 ಎಲ್ಲದನ್ನು ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಹೇಳಿ? 5 + 4 9, 9 + 3 12 ಕಿಲೋಮೀಟರ್. ಸೊ ನಮ್ಮ ಡಿಸ್ಟೆನ್ಸ್ ಏನಾಗಿದೆ, 12 ಕಿಲೋಮೀಟರ್ ಅಂತ ಹೇಳ್ಬೋದು. ಹಾಗಿದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ ನೋಡೋಣ ಬನ್ನಿ. ಸೇಮ್ ಎಕ್ಸಾಂಪಲ್ ಜೊತೆ ಬಂದಿದ್ದೀನಿ. ಹೌಸ್, ಶಾಪ್, ಸ್ಕೂಲ್ ಇದೆ. ಸೊ ಇದು ನಮಗೆ ಗೊತ್ತು, ಒಂದು 5 ಕಿಲೋಮೀಟರ್ ಇದೆ. ಶಾಪಿಂದ ಸ್ಕೂಲ್ಗೆ ಒಂದು 4 ಕಿಲೋಮೀಟರ್ ತೊಗೊಂಡಿದ್ವಿ ಅಲ್ವಾ? ಸ್ಕೂಲಿಂದ ಮತ್ತೆ ಮನೆಗೆ ಒಂದು 3 ಕಿಲೋಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ನಮಗೆ ಇವಾಗ 2 ವೇ ಇದೆ. ನಾನಿವಾಗ ಮನೆಯಿಂದ ಸ್ಕೂಲ್ಗೆ ಹೋಗಬೇಕು. ಒಂದು, ನಾನು ಡಿರೆಕ್ಟಾಗಿ ಈ ರೂಟಲ್ಲಿ ಮನೆಯಿಂದ ಸ್ಕೂಲ್ಗೆ ಹೋಗ್ಬೋದು, ಅಥವಾ ನಾನು ಮನೆಯಿಂದ ಶಾಪಿಗೆ ಬಂದುಬಿಟ್ಟು ಶಾಪಿಂದ ಸ್ಕೂಲ್ಗೆ ಹೋಗ್ತಿದ್ದೀನಿ. 2 ವೇ ಇದೆ ಅಲ್ವಾ ನಾನು ಸ್ಕೂಲ್ ರೀಚ್ ಆಗೋದಕ್ಕೆ. ಡಿಸ್ಪ್ಲೇಸ್ಮೆಂಟ್ ಯಾವಾಗ್ಲೂ ಶಾರ್ಟೆಸ್ಟ್ ವೇ ಅಲ್ಲಿರುತ್ತೆ, ಕನಿಷ್ಠ ದೂರ ಇರುತ್ತೆ. ಸೊ ಕನಿಷ್ಠ ಇಲ್ಲಿ ಕಡಿಮೆ ದೂರ ಇರೋದು ಯಾವುದು, 3 ಕಿಲೋಮೀಟರ್ಸ್. ಈ ವೇ ಇದೆ ಅಲ್ವಾ? ನಾನು ಇಲ್ಲಿಂದ ಬಂದು ಇಲ್ಲಿಗೆ ಹೋಗೋದ್ರೊಳಗಡೆ 9 ಕಿಲೋಮೀಟರ್ಸ್ ಆಗೋಗ್ಬಿಡುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದಿದ ತಕ್ಷಣ ಶಾರ್ಟೆಸ್ಟ್ ವೇ ಇರಬೇಕು. ಶಾರ್ಟೆಸ್ಟ್ ವೇ ಯಾವುದು,
ನಮ್ಮ ಮನೆಯಿಂದ ಸ್ಕೂಲ್ಗೆ 3 ಕಿಲೋಮೀಟರ್ಸ್ ಇದೆ ಅಲ್ವಾ, ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದೆ. ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಶಾರ್ಟೆಸ್ಟ್ ವೇ, ರೈಟ್? ಸೊ ನಮ್ಮದು ಇದು ಡಿಸ್ಪ್ಲೇಸ್ಮೆಂಟಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು, ಇನಿಷಿಯಲ್ ಪಾಯಿಂಟು ಮತ್ತು ಫೈನಲ್ ಪಾಯಿಂಟ್. ಇನಿಷಿಯಲ್ ಪಾಯಿಂಟ್ ಅಂತ ಹೇಳಿದ್ರೆ ಆರಂಭಿಕ ಸ್ಥಾನ. ನಾವೆಲ್ಲಿಂದ ಶುರು ಮಾಡಿದ್ವಿ? ಮನೆಯಿಂದ ಶುರು ಮಾಡಿದ್ವಿ. ಎಲ್ಲಿಗೆ ಎಂಡ್ ಮಾಡ್ತಿದ್ದೀವಿ? ಸ್ಕೂಲ್ಗೆ ಎಂಡ್ ಮಾಡ್ತಿದ್ದೀವಲ್ವಾ? ಸೊ ಫೈನಲ್ ಪೊಸಿಷನ್ ಸ್ಕೂಲ್ ಆಗಿರುತ್ತೆ. ಇನಿಷಿಯಲ್ ಪಾಯಿಂಟ್, ಫೈನಲ್ ಪಾಯಿಂಟ್ ಯಾವಾಗಲೂ ತಲೆಯಲ್ಲಿರಲಿ. ಡಿಸ್ಪ್ಲೇಸ್ಮೆಂಟ್ ಅಂದಿದ ತಕ್ಷಣ ಕನಿಷ್ಠ ದೂರ ಅಥವಾ ಶಾರ್ಟೆಸ್ಟ್ ವೇ ಅಂತ ನೆನ್ಪಿಟ್ಕೊಳ್ಳಿ, ರೈಟ್? ಇವಾಗ ಇಲ್ಲೊಂದು ಕಾನ್ಸೆಪ್ಟ್ ಇದೆ, ಜೊತೆಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ ನಮಗೆ, ಆಫ್ ಮತ್ತು ಫುಲ್ ರೆವಲ್ಯೂಷನ್ಗೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಸೈಕ್ಲಿಂಗ್ ಇದೆ, ಸರ್ಕ್ಯುಲರ್ ಪಾತ್ ಇದೆ. ಒಬ್ಬ ಮನುಷ್ಯ ಸೈಕ್ಲಿಂಗ್ ಮಾಡ್ತಿದ್ದಾನೆ, ಬಟ್ ಏನಿದೆ? ಸರ್ಕ್ಯುಲರ್ ಪಾತ್ ಇದೆ. ಇದರಲ್ಲಿ ನಾವೇನು ಕಂಡುಹಿಡಿಬೇಕು? ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಡಿಸ್ಪ್ಲೇಸ್ಮೆಂಟ್ ಅಂದರೆ ದೂರ ಮತ್ತು ಸ್ಥಾನ ಪಲ್ಲಟ ಎರಡು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ನೋಡೋಣ ಬನ್ನಿ. ಸೊ ನಮಗೆ ಇಂಟ್ ಕೊಟ್ಟಿದ್ದಾರೆ. ಓಕೆ, ರೇಡಿಯಸ್ ಅಂತ ನಿಮಗೆ ಗೊತ್ತು. ರೇಡಿಯಸ್ ಅಂತ ಹೇಳಿದ್ರೆ ತ್ರಿಜ್ಯ ಅಲ್ವಾ? ಎಷ್ಟು ಕೊಟ್ಟಿದ್ದಾರೆ? 14 ಮೀಟರ್ ಕೊಟ್ಟಿದ್ದಾರೆ. 14 ಮೀಟರ್, ರೈಟ್? ನಮಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ 14 ಮೀಟರ್, ಬಟ್ ಇಲ್ಲಿಂದ ಇಲ್ಲಿಗೂ ಕೂಡ ಸೇಮ್ ಡಿಸ್ಟೆನ್ಸೇ ಇದೆ ಅಲ್ವಾ? ಇದು ಕೂಡ ಆರ್ ಆಗಿರುತ್ತೆ. ಸೊ ಇದು ಆರ್ ಆದರೆ ಇದೇನಾಗಿರುತ್ತೆ? 14 ಮೀಟರ್ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ 14 ಮೀಟರ್ ಪ್ಲಸ್ ಇಲ್ಲಿಂದ ಇಲ್ಲಿಗೆ 14 ಮೀಟರ್. ಸೊ ನಮಗೆ ಎಷ್ಟಾಯಿತು ಟೋಟಲ್? 28 ಮೀಟರ್. 28 ಮೀಟರ್ ಅಂತ ಹೇಳಿದ್ರೆ ಏನು? ಅದು ಡಯಾಮೀಟರ್ ಅಲ್ವಾ? ನಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಡಯಾಮೀಟರ್ ಬಂದುಬಿಟ್ಟು ಏನಾಗಿರುತ್ತೆ? ಯಾವಾಗಲೂ ರೇಡಿಯಸ್ ಡಬಲ್ ಆಗಿರುತ್ತೆ ಅಂತ, ರೈಟ್? ಇವಾಗ ಅವರು ಇಲ್ಲಿಂದ ಇಲ್ಲಿಗೆ ಆಫ್ ರೆವಲ್ಯೂಷನ್ ಅಲ್ವಾ, ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮದು ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? 28 ಮೀಟರ್ ಆಗಿರುತ್ತೆ. ಬಟ್ ಡಿಸ್ಟೆನ್ಸ್ ಏನಾಗಿರುತ್ತೆ? ದೂರ. ನಮಗೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ದು ಫಾರ್ಮುಲಾ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೇನೆ, 2πr ಅಂತ ಅಲ್ವಾ? 2πr ಅಂತ ನಮಗೆ ಗೊತ್ತು. ಇದು ಬಂದುಬಿಟ್ಟು ಫುಲ್ ಒಂದು ರೆವಲ್ಯೂಷನ್ಗೆ, ಫುಲ್ ಸರ್ಕಲ್ಗೆ. ಬಟ್ ನಾವೇನು ಕಂಡುಹಿಡಿಬೇಕಾಗಿರೋದು? ಹಾಫ್ ರೆವಲ್ಯೂಷನ್ ಅಷ್ಟೇ ತಾನೇ. ಹಾಫ್ ರೆವಲ್ಯೂಷನ್ ಹೇಗೆ ಕಂಡುಹಿಡಿಯೋದು? ಹಾಫಿಂದ ಡಿವೈಡ್ ಮಾಡೋಣ, ರೈಟ್? 2 ಹೋಯ್ತು, ನಮಗೇನು ಸಿಕ್ತು? πr. ಇವಾಗ πr ಇಟ್ಕೊಂಡು ನಾವು ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದಾ? ಮಾಡ್ಬೋದು. ಹೇಗೆ? ಪೈದು ವ್ಯಾಲ್ಯೂ ಗೊತ್ತಲ್ವಾ? 22/7. ಆರ್ ಆಲ್ರೆಡಿ ಅವರೇ ಮೆನ್ಷನ್ ಮಾಡಿದ್ದಾರೆ 14 ಮೀಟರ್ ಅಂತ. ಸೊ 7 1s 7 2s, ಸೊ 22 2s ಎಷ್ಟು? 44 ಮೀಟರ್ ಆಯ್ತಲ್ವಾ? ನಮ್ಮದು ಡಿಸ್ಟೆನ್ಸ್ ಬಂದುಬಿಟ್ಟು ಎಷ್ಟಿದೆ? 44 ಮೀಟರ್. ಯಾವುದಕ್ಕೆ? ಆಫ್ ರೆವಲ್ಯೂಷನ್ಗೆ. ಇವಾಗ ಫುಲ್ ರೆವಲ್ಯೂಷನ್ ಕಂಡುಹಿಡಿಯೋಣ ಬನ್ನಿ. ಇನಿಷಿಯಲ್ ಪಾಯಿಂಟ್ ಇಲ್ಲಿಂದನೇ ಅಲ್ವಾ ಶುರು ಮಾಡಿರೋದು? ಫುಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಬರ್ತಿದ್ದಾನಲ್ವಾ? ಸೊ ಇನಿಷಿಯಲ್ ಪಾಯಿಂಟು ಸೇಮ್ ಇದೆ, ಫೈನಲ್ ಪಾಯಿಂಟ್ ಕೂಡ ಸೇಮ್ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? 0 ಆಗುತ್ತೆ ಅಲ್ವಾ? ಡಿಸ್ಪ್ಲೇಸ್ಮೆಂಟ್ 0 ಆಯಿತು. ಹಾಗಿದ್ರೆ ಡಿಸ್ಟೆನ್ಸ್ ಏನಾಗುತ್ತೆ? ಕಂಡುಹಿಡಿಯೋಣ ಬನ್ನಿ. ಸೊ ನಾವಿವಾಗ ಕಂಡುಹಿಡಿತಾ ಇರೋದು ಫುಲ್ ರೆವಲ್ಯೂಷನ್ಗೆ ಅಲ್ವಾ? ಫುಲ್ ರೆವಲ್ಯೂಷನ್ ಅಂತ ಹೇಳಿದ್ರೆ 2πr ಇರುತ್ತೆ. ಸೊ 2πr. 2 ಹೇಗಿದೆ ಹಾಗೆ ತೊಗೊಳ್ಳೋಣವಾ? ಪೈ ವ್ಯಾಲ್ಯೂ ನಮಗೆ ಗೊತ್ತು 22/7 ಅಂತ. ರೇಡಿಯಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ 14 ಅಂತ. ಸೊ 7 1s 7 2s. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 88 ಮೀಟರ್ ಬರುತ್ತೆ. ಜಸ್ಟ್ ಡಬಲ್ ಆಫ್ ದಿಸ್ ಒನ್. ಇದು ಯಾಕಂತಂದರೆ ಆಫ್ ರೆವಲ್ಯೂಷನ್, ಇದು ಫುಲ್ ರೆವಲ್ಯೂಷನ್. ಸೊ ನಿಮ್ಗೆ ಇದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ಕ್ಯಾನ್ ಡಿಸ್ಪ್ಲೇಸ್ಮೆಂಟ್ ಬಿ ನೆಗೆಟಿವ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ನೋಡಿದ್ವಿ ಡಿಸ್ಪ್ಲೇಸ್ಮೆಂಟ್ 0 ಆಗಿರುತ್ತೆ ಅಂತ ಗೊತ್ತು, ಆದರೆ ನೆಗೆಟಿವ್ ಆಗಿರುತ್ತಾ? ನೋಡೋಣ ಬನ್ನಿ. ಇಲ್ಲಿ ಯಾರೋ ನಿಮ್ಮ ಫ್ರೆಂಡ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಫ್ರೆಂಡ್ ಏನು ಮಾಡ್ತಿದ್ದಾರೆ? ಇಲ್ಲಿಂದ ಜರ್ನಿ ಶುರು ಮಾಡ್ತಿದ್ದಾರೆ, ಎ ಪಾಯಿಂಟಿಂದ ಶುರು ಮಾಡ್ತಿದ್ದಾರೆ. ಎ ಇಂದ ಅವ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬಿ ಪಾಯಿಂಟಿಗೆ ಹೋಗ್ತಾ ಇದ್ದಾರೆ, ರೈಟ್? ಬಿಗೆ ಹೋಗ್ತಾ ಇದ್ದಾರೆ. ಬಿ ಬಂದುಬಿಟ್ಟು 3 ಇದೆ. ಸೊ ಲೆಟ್ಸ್ ಸೇ ಇದನ್ನು 3 ಕಿಲೋಮೀಟರ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಬಿ ಇಂದ ಅವ್ರು ಮತ್ತೆ ಎಲ್ಲಿಗೆ ಬರ್ತಿದ್ದಾರೆ? ವಾಪಸ್ ಎಗೆ ಬರ್ತಿದ್ದಾರಲ್ವಾ? ಎಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಇನಿಷಿಯಲ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟ್ ಸೇಮ್ ಇದೆ ಅಲ್ವಾ? ಆರಂಭಿಕ ಮತ್ತು ಅಂತಿಮ ಸ್ಥಾನ ಸೇಮ್ ಇದ್ದರೆ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ 0 ಆಗಿರುತ್ತೆ, ಕರೆಕ್ಟ್. ಇವಾಗ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡಿದ್ರಾ? ಇಲ್ಲ, ಇನ್ನು ಸ್ವಲ್ಪ ಜರ್ನಿನ ಮುಂದೆ ಮಾಡಿದ್ದಾರೆ. ಸೊ ಇಲ್ಲಿ ನಾನು ವ್ಯಾಲ್ಯೂನ ಎಷ್ಟು ಅಂತ ತೊಗೊಂಡಿದ್ದೀನಿ? -3 ಅಂತ ತೊಗೊಂಡಿದ್ದೀನಿ. ಸೊ ಡಿಸ್ಪ್ಲೇಸ್ಮೆಂಟ್ ಆರಂಭಿಕ ಸ್ಥಾನ ಇದು, ಅಂತಿಮ ಸ್ಥಾನ ಏನು? ಇದು. ಹಾಗಿದ್ರೆ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ? -3ಯಲ್ಲಿದೆ ಅಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ನೆಗೆಟಿವ್. ಸ್ಥಾನ ಪಲ್ಲಟ ಋಣಾತ್ಮಕವಾಗಿ ಕೂಡ ಇರ್ಬೋದು. ನೀವು ಇವಾಗ ಗ್ರಾಫಲ್ಲಿ ನೋಡಿರ್ತೀರ ಅಲ್ವಾ? ನಿಮ್ಮೆಲ್ಲ ರೈಟ್ ಸೈಡ್ಗೆ ಪಾಸಿಟಿವ್ ವ್ಯಾಲ್ಯೂ,
ಎಲ್ಲ ಏನು ಎಡಗಡೆ ಸೈಡ್ ಲೆಫ್ಟ್ ಸೈಡಲ್ಲಿ ಏನು ಬರುತ್ತೆ ಎಲ್ಲ ನೆಗೆಟಿವಲ್ಲಿ ಇರುತ್ತೆ ಅಲ್ವಾ. ಸೊ ಡಿಸ್ಪ್ಲೇಸ್ಮೆಂಟ್ ಕೂಡ ಪಾಸಿಟಿವಲ್ಲಿ ಬರುತ್ತೆ ಯಾವಾಗ ರೈಟ್ ಸೈಡಲ್ಲಿ, ನೆಗೆಟಿವ್ ಲೆಫ್ಟ್ ಸೈಡಲ್ಲಿ ಅಂತ ಏನಾದರೂ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ನೆಗೆಟಿವ್ ಅಂತ ನಾವು ಈ ಎಕ್ಸಾಂಪಲಲ್ಲಿ ನೋಡಿದ್ವಿ. ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನಡುವೆ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ಒನ್ ಬೈ ಒನ್ ಕಲಿತಾ ಹೋಗೋಣ ಬನ್ನಿ. ಡಿಸ್ಟೆನ್ಸ್ ಟೋಟಲ್ ಪಾತ್ ಅಥವಾ ಟೋಟಲ್ ಪಾತ್ ಲೆಂತ್ ಕವರ್ಡ್ ಬೈ ದಿ ಆಬ್ಜೆಕ್ಟ್. ನಾವಿವಾಗ ಎಕ್ಸಾಂಪಲ್ ತೊಗೊಂಡಿದ್ವಿ ಅಲ್ವಾ, ಮನೆ, ಸ್ಕೂಲ್ ಎಲ್ಲ, ಅದರಲ್ಲಿ ನಾನು ಫುಲ್ ಆ್ಯಡ್ ಮಾಡಿದೆ ಅಲ್ವಾ. ನೀವು ಯಾವ ರೂಟ್ ತೊಗೋತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ನೀವು ಎಷ್ಟು ಟ್ರಾವೆಲ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲದನ್ನು ಆ್ಯಡ್ ಅಪ್ ಮಾಡ್ತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಆ ಥರ ಅಲ್ಲ ಅಲ್ವಾ. ಡಿಸ್ಪ್ಲೇಸ್ಮೆಂಟ್ ಬಂದ್ಬಿಟ್ಟು ಶಾರ್ಟೆಸ್ಟ್ ವೇ ಆಗಿರುತ್ತೆ. ನಿಮ್ಮದು ಇನಿಷಿಯಲ್ ಪಾಯಿಂಟು, ಫೈನಲ್ ಪಾಯಿಂಟ್, ಆರಂಭಿಕ ಸ್ಥಾನ ಮತ್ತು ಅಂತಿಮ ಸ್ಥಾನ ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದಿದ ತಕ್ಷಣ ತಲೆಯಲ್ಲಿ ಇಟ್ಕೊಳ್ಳಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಥವಾ ಕನಿಷ್ಠ ದೂರ ಅಂತ. ಯಾವುದು ರೂಟ್ ಅಂತ ನೆನ್ಪಿಟ್ಕೊಳ್ಳಿ. ಶಾರ್ಟೆಸ್ಟ್ ರೂಟ್, ಎಷ್ಟು ಟ್ರಾವೆಲ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಶಾರ್ಟೆಸ್ಟ್ ರೂಟ್ ಅನ್ನೋದು ಇಂಪಾರ್ಟೆಂಟ್. ಡಿಸ್ಟೆನ್ಸಲ್ಲಿ ಯಾವಾಗಲೂ ಎಷ್ಟು ಟ್ರಾವೆಲ್ ಮಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಪ್ಲೇಸ್ಮೆಂಟಲ್ಲಿ ಯಾವಾಗಲೂ ಶಾರ್ಟೆಸ್ಟ್ ವೇ. ಯಾವಾಗಲೂ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಿಂದ ನೀವು ಸ್ಕೂಲ್ಗೆ ಹೋಗ್ತಿದ್ದೀರಾ ಅಂದ್ಕೊಳ್ಳಿ. ಯಾವುದಾದ್ರೂ ಲಾಂಗ್ ಡಿಸ್ಟೆನ್ಸ್ ಇದೆ, ಏನಾದರೂ ಸುತ್ಕೊಂಡು ಹೋಗೋದಿದ್ರೆ ಅದು ಯಾವಾಗಲೂ ಡಿಸ್ಟೆನ್ಸಲ್ಲಿ ಬರುತ್ತೆ. ಬಟ್ ಶಾರ್ಟೆಸ್ಟ್ ವೇ ಇದೆ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟಿಗೆ ಬರುತ್ತೆ. ನೆಕ್ಸ್ಟ್ ಏನಿದೆ, ಹೊಸದೊಂದು ಟರ್ಮಿನಾಲಜಿ ಇದೆ, ಮ್ಯಾಗ್ನಿಟ್ಯೂಡ್ ಅಥವಾ ಪ್ರಮಾಣ ಅಂತ. ಹೇಗೆ ನೆನ್ಪಿಟ್ಕೊಳ್ಳೋದು? ಮ್ಯಾಗ್ನಿಟ್ಯೂಡ್ ಇಸ್ ನಥಿಂಗ್ ಬಟ್ ವ್ಯಾಲ್ಯೂ ಅಂತ, ನಂಬರ್ ಅಷ್ಟೇ, ಸಂಖ್ಯೆ ಅಂತ ಅಷ್ಟೇ. ಇವಾಗ ಡಿಸ್ಟೆನ್ಸನ್ನು ಹೇಗೆ ಹೇಳ್ತೀರಾ? 3 ಕಿಲೋಮೀಟರ್ಸ್ ಮ್ಯಾಮ್, 3 ಮೀಟರ್ ಅಂತ ಹೇಳ್ತೀರಲ್ವ. ನಂಬರ್ ಇದೆ ಅಲ್ವಾ, ವ್ಯಾಲ್ಯೂ ಇದೆ ಅಲ್ವಾ. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ವ್ಯಾಲ್ಯೂ, ನಂಬರ್ ಅಂತ ನೆನ್ಪಿಟ್ಕೊಳ್ಳಿ. ಅದೇ ಡಿಸ್ಪ್ಲೇಸ್ಮೆಂಟಿಗೆ ಬಂದರೆ ಮ್ಯಾಗ್ನಿಟ್ಯೂಡ್ ಜೊತೆ ಪ್ರಮಾಣದ ಜೊತೆ ಡೈರೆಕ್ಷನ್ ಕೂಡ ಅಡಿಷನ್ ಆಗಿದೆ, ದಿಕ್ಕು ಕೂಡ ಇದೆ. ಅದೇ ಡಿಸ್ಟೆನ್ಸಲ್ಲಿ ಕೇವಲ ಮ್ಯಾಗ್ನಿಟ್ಯೂಡ್ ಪ್ರಮಾಣ ಮಾತ್ರ ಇದೆ, ಬಟ್ ಡಿಸ್ಪ್ಲೇಸ್ಮೆಂಟಲ್ಲಿ ಎರಡಿದೆ. ಯಾವುದು? ಪ್ರಮಾಣ ಮತ್ತು ದಿಕ್ಕು ಎರಡೂ ಇದೆ. ನೀವಿವಾಗ ಮ್ಯಾಮ್ ಇವಾಗ ಡಿಸ್ಟೆನ್ಸಿಗೆ ಡೈರೆಕ್ಷನ್ ಹಾಕ್ಬೇಕಾ, ಡಿಸ್ಪ್ಲೇಸ್ಮೆಂಟಿಗೆ ಡೈರೆಕ್ಷನ್ ಹಾಕ್ಬೇಕಾ, ಕನ್ಫ್ಯೂಷನ್ ಆಗ್ತಿದೆ ಅನ್ನೋರಿಗೆ ಒಂದು ಇಂಟು. ಡಿಸ್ಟೆನ್ಸನ್ನು ನಾವು ಯಾವಾಗಲೂ ಯೂನಿಟಿಂದ ಹೇಳ್ತೀವಲ್ವ. ಕಿಲೋಮೀಟರ್ ಇಷ್ಟು ದೂರ ಇದೆ, ಇಷ್ಟು ಮೀಟರ್ ಇದೆ, ಇಷ್ಟು ಹತ್ರ ಇದೆ ಅಲ್ವಾ. ಡಿಸ್ಟೆನ್ಸನ್ನು ಇಂಡಿಕೇಟ್ ಮಾಡೋದಕ್ಕೆ ನಿಮಗೆ ಯೂನಿಟ್ ಗೊತ್ತು. ಬಟ್ ಡಿಸ್ಪ್ಲೇಸ್ಮೆಂಟ್ ಹೊಸ ಕಾನ್ಸೆಪ್ಟ್, ಸ್ಥಾನ ಪಲ್ಲಟ ಅನ್ನೋದು ಹೊಸ ವಿಷಯ. ಯೂನಿಟ್ ಏನು ನಿಮಗೆ ಗೊತ್ತಿರಲ್ಲ. ಸೊ ಅದನ್ನು ಡೈರೆಕ್ಷನ್ನಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಥವಾ ದಿಕ್ಕುಗಳಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದಿದ ತಕ್ಷಣ ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್, ಬಟ್ ಡಿಸ್ಟೆನ್ಸ್ ಅಂದಿದ ತಕ್ಷಣ ಕೇವಲ ಮ್ಯಾಗ್ನಿಟ್ಯೂಡ್ ಪ್ರಮಾಣ ಮಾತ್ರ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಒಂದು ಬಂದ್ಬಿಟ್ಟು ಹೊಸದು ಟಾಪಿಕ್ ಇದೆ, ಸ್ಕೇಲಾರ್ ಕ್ವಾಂಟಿಟಿ ಅಥವಾ ಅದಿಶ, ದಿಕ್ಕು ಇಲ್ಲ ಅಂತ. ನೀವು ಸ್ಕೇಲಾರನ್ನು ಜಸ್ಟ್ ಸ್ಕೇಲ್ ಅಂತಲೇ ನೆನ್ಪಿಟ್ಕೊಳ್ಳಿ. ಸ್ಕೇಲಲ್ಲಿ ಏನಿದೆ? ನಂಬರ್ಸ್ ಇದೆ ಅಲ್ವಾ. ಸ್ಕೇಲಾರ್ ಕ್ವಾಂಟಿಟಿಯಲ್ಲಿ ಕೂಡ ನಂಬರ್ಸ್. ಏನು ನಂಬರ್ಸ್? ಮ್ಯಾಗ್ನಿಟ್ಯೂಡ್ಗೆ ಕನೆಕ್ಟ್ ಮಾಡ್ಕೊಳ್ಳಿ, ಸೆಕೆಂಡ್ ಪಾಯಿಂಟಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟೆನ್ಸ್ ಅಂದಿದ ತಕ್ಷಣವೇ ನಿಮಗೆ ತಲೆಯಲ್ಲಿ ಬರಬೇಕು, ಓ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ವ್ಯಾಲ್ಯೂ, ವ್ಯಾಲ್ಯೂ ಅಂತ ಹೇಳಿದ್ರೆ ಸ್ಕೇಲ್. ಸೊ ಸ್ಕೇಲಾರ್ ಕ್ವಾಂಟಿಟಿ. ಸೊ ಡಿಸ್ಪ್ಲೇಸ್ಮೆಂಟಲ್ಲಿ ಬರೋಣ. ಏನಿದೆ ಇಲ್ಲಿ ಬಂದ್ಬಿಟ್ಟು ಹೊಸ ಟರ್ಮಿನಾಲಜಿ ಇದೆ, ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಇದನ್ನು ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಣ, ಸೆಕೆಂಡ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಪ್ಲಸ್ ಡಿರೆಕ್ಷನ್. ಹೀಗೆ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ಡಿಸ್ಟೆನ್ಸಲ್ಲಿ ಇವಾಗ ಕಾರು 4 ಕಿಲೋಮೀಟರ್ ಪರ್ ಅವರ್ ಹೋಗ್ತಾ ಇದೆ, 1 ಅವರಲ್ಲಿ 4 ಕಿಲೋಮೀಟರ್ ಜರ್ನಿ ಮಾಡ್ತಾ ಇದೆ ಅಂತ ಹೇಳೋಣ. ಆದರೆ ಡಿಸ್ಪ್ಲೇಸ್ಮೆಂಟಲ್ಲಿ ಹೇಗೆ ಹೇಳ್ತೀವಿ? 4 ಕಿಲೋಮೀಟರ್ ಪರ್ ಅವರೇ ಹೊಡ್ತಿದೆ, ಬಟ್ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತಿದ್ದೀವಿ. ನಾರ್ತಲ್ಲಿ ಹೋಗ್ತಿದ್ಯಾ, ಸೌತಲ್ಲಿ ಹೋಗ್ತಿದ್ಯಾ, ಈಸ್ಟ್ ವೆಸ್ಟ್ ಅಥವಾ ರೈಟ್ ಲೆಫ್ಟ್ ಯಾವ ಕಡೆ ಹೋಗ್ತಿದೆ ಅಂತ ಡೈರೆಕ್ಷನ್ ಇಂಡಿಕೇಟ್ ಮಾಡ್ತೀವಲ್ವಾ. ಸೊ ಅದೇನೇ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ವಿ ಆರ್ ಆ್ಯಡಿಂಗ್ ದ ಅಡಿಷ್ನಲ್ ಪಾಯಿಂಟ್ ಡೈರೆಕ್ಷನ್, ರೈಟ್. ಸೊ ನೆಕ್ಸ್ಟ್ ಏನಿದೆ, ಡಿಸ್ಟೆನ್ಸ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಯಾಕಂತ ಹೇಳಿದ್ರೆ ಎಲ್ಲದನ್ನು ಆ್ಯಡಪ್ ಮಾಡ್ತಾ ಹೋಗ್ತೀವಲ್ವ ನಾವು ಡಿಸ್ಟೆನ್ಸನ್ನು. ಸೊ ಆಲ್ವೇಸ್ ಇಟ್ ವಿಲ್ ಬಿ ಇನ್ ಪಾಸಿಟಿವ್. ಬಟ್ ಡಿಸ್ಪ್ಲೇಸ್ಮೆಂಟ್ ಹಾಗಲ್ಲ ಅಲ್ವಾ. ನಾವು ಒಂದು ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ, ಅದು ಹೇಗೆ ನೆಗೆಟಿವ್ ಆಗಿರುತ್ತೆ ಅಥವಾ 0 ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅಂತ. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಡಿಸ್ಟೆನ್ಸ್ ಯಾವಾಗ್ಲೂ ನೀವು ಯಾವ ರೂಟಲ್ಲಿ ಹೋಗ್ತೀರಾ ಅಂತ, ಆಬ್ಜೆಕ್ಟ್ ಯಾವುದೆಲ್ಲ ರೂಟಲ್ಲಿ ಮೂವ್ ಆಗಿದೆ ಅದೆಲ್ಲದನ್ನು ಆ್ಯಡ್ ಮಾಡ್ತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಹಾಗಲ್ಲ. ನೀವು ಯಾವುದಾದ್ರೂ ರೂಟಲ್ಲಿ ಹೋಗಿ ಡಸಂಟ್ ಮ್ಯಾಟರ್,
ಬಟ್ ನಮಗೆ ಶಾರ್ಟೆಸ್ಟ್ ವೇ ಬೇಕು. ಇನಿಷಿಯಲ್ ಪಾಯಿಂಟಿಗೂ ಫೈನಲ್ ಪಾಯಿಂಟಿಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದೆಯಲ್ಲ, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ. ಸೊ ನಿಮಗೆ ಈ ಡಿಫ್ರೆನ್ಸಸ್ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಸ್ಪೀಡ್ ಅಥವಾ ಜವ ಅಂತ ಇದೆ. ಏನಾಗಿದ್ರೆ ಸ್ಪೀಡ್ ಅಥವಾ ಜವ ಅಂತ ಇದ್ದರೆ ನೋಡೋಣ ಬನ್ನಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಆಬ್ಜೆಕ್ಟ್ ಇನ್ ಅ ಯೂನಿಟ್ ಟೈಮ್ ಅಂತ ಇದೆ. 1 ಸೆಕೆಂಡಲ್ಲಿ ಎಷ್ಟು ಟ್ರಾವೆಲ್ ಮಾಡ್ಬೋದು, ಎಷ್ಟು ದೂರನ ಚಲಿಸ್ಬೋದು ಅಂತ. ಫಾರ್ ಎಕ್ಸಾಂಪಲ್, ನೀವು ಸ್ಕೂಲ್ಗೆ ಹೋಗ್ತಿದ್ದೀರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವಿವತ್ತು 2 ನಿಮಿಷದಲ್ಲಿ 2 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀರಾ ಅಂತ ಹೇಳ್ಬೋದು. 2 ನಿಮಿಷದಲ್ಲಿ 2 ಕಿಲೋಮೀಟರ್ ಅಂತ ಹೇಳ್ತಿದ್ದೀನಿ. ಸೊ ಪರ್ಟಿಕ್ಯುಲರ್ ಸಮಯದಲ್ಲಿ ಇಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತಿದ್ದೀರಾ. ಇದನ್ನು ಸೆಕೆಂಡಲ್ಲಿ ಹೇಳ್ಬೋದು. ನೀವು 1 ಸೆಕೆಂಡಿಗೆ 1 ಮೀಟರ್ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ನೋ ಥರ, ರೈಟ್? ಎಷ್ಟು ದೂರ ಚಲಿಸ್ತಿದ್ದೀರಾ ಮತ್ತು ಯಾವ ಸಮಯದಲ್ಲಿ ಎಷ್ಟು ದೂರ ಚಲನೆ ಮಾಡ್ತಿದ್ದೀರಾ ಅಂತ ಹೇಳೋದನ್ನೇ ಸ್ಪೀಡ್ ಅಥವಾ ಜವ ಅಂತ ಹೇಳ್ತೀವಿ. ಸೊ ಇದನ್ನು ಹೇಗೆ ಇಂಡಿಕೇಟ್ ಮಾಡ್ತೀವಿ? ನಮಗೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ ಅಂತ ಇದೆ, ಅಥವಾ ಅಂತಾರಾಷ್ಟ್ರೀಯ ಮೂಲಮಾನ ಅಂತ ಇದೆ. ಸೊ ಇವಾಗ ನಿಮ್ಗೇನಾದರೂ ಗೊತ್ತಾ, ಸಾಲಿಡನ್ನೆಲ್ಲ ಕೆ ಜಿಯಲ್ಲಿ, ಗ್ರಾಮಲ್ಲಿ ಎಲ್ಲ ವೇ ಮಾಡ್ತೀವಲ್ಲ, ಅದೇ ಥರ ಸ್ಪೀಡನ್ನು ನಾವು ಯಾವುದರಿಂದ ಇಂಡಿಕೇಟ್ ಮಾಡ್ತೀವಿ, ಜವವನ್ನು ಯಾವುದರಿಂದ ಸೂಚಿಸ್ತೀವಿ ಅಂತ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ಅಥವಾ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಥವಾ ಕಿಲೋಮೀಟರ್ ಪರ್ ಅವರ್. ಓಕೆ, ನೆಕ್ಸ್ಟು ನಾವೊಂದು ಕಾನ್ಸೆಪ್ಟ್ ಹೇಳಿದ್ವಿ ಅಲ್ವಾ, ಸ್ಕೇಲಾರ್ ಕ್ವಾಂಟಿಟಿ ಮತ್ತು ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್ ಅಂತ. ನೀವು ಜಸ್ಟ್ ಇದನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ, ಸ್ಪೀಡನ್ನು ಡಿಸ್ಟೆನ್ಸಿಗೆ ಕನೆಕ್ಟ್ ಮಾಡ್ಕೋಬೇಕು. ಯಾಕೆ? ಡಿಸ್ಟೆನ್ಸಲ್ಲಿ ಕೂಡ ಸ್ಕೇಲಾರ್ ಕ್ವಾಂಟಿಟಿ ಅದಿಶ ಅಂತ ಮೆನ್ಷನ್ ಮಾಡಿದ್ದೀವಿ, ಮತ್ತು ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್ ಅಂತ ಹೇಳಿದ್ದೀನಿ. ಸೊ ನೀವು ಡಿಸ್ಟೆನ್ಸಿಗೆ ಎಕ್ಸಾಂಪಲ್ ಯಾವುದಂತ ತೊಗೋಬೋದು? ಸ್ಪೀಡ್ ಅಂತ ನೀವು ಆರಾಮಾಗಿ ತೊಗೋಬೋದು, ರೈಟ್? ಓಕೆ, ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ಇಟ್ ಕ್ಯಾನ್ ನೆವರ್ ಬಿ ನೆಗೆಟಿವ್. ಹಾಗಿದ್ದರೆ ಸ್ಪೀಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸ್ಪೀಡನ್ನು ನಾನು ನಿಮಗೆ ಡಿಸ್ಟೆನ್ಸಿಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಹೇಳಿದೆ ಅಲ್ವಾ. ಜವವನ್ನು ನಾನು ಯಾವುದಕ್ಕೆ ಇಂಡಿಕೇಟ್ ಮಾಡಿದೆ? ದೂರಕ್ಕೆ ಇಂಡಿಕೇಟ್ ಮಾಡಿದ್ವಿ. ಸೊ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಎಷ್ಟು ಚಲನೆ ಮಾಡ್ತಿದ್ದೀವಿ, ಎಷ್ಟು ದೂರ ಚಲಿಸಿದ್ದೀವಿ ಅನ್ನೋದೇ ಸ್ಪೀಡ್ ಅಲ್ವಾ. ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಜವವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ದೂರವನ್ನು ಸಮಯದಿಂದ ಭಾಗಿಸ್ತೀವಿ ಅಲ್ವಾ. ಸರಿ, ಹಾಗಿದ್ರೆ ಇಲ್ಲೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡೋಣ ಬನ್ನಿ. ಸೊ ಒಂದು ಕಾರ್ ಇದೆ. ಈ ಕಾರ್ ಏನು ಮಾಡ್ತಿದೆ? 5 ಸೆಕೆಂಡಲ್ಲಿ 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಿದೆ. ಸೊ ಸ್ಪೀಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾವಿವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಸ್ಪೀಡ್ದು ಫಾರ್ಮುಲಾ ನಾವಿವಾಗ ತಾನೇ ಕಲ್ತ್ವಿ. ಏನು ಸ್ಪೀಡ್ ಫಾರ್ಮುಲಾ ಬಂದುಬಿಟ್ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಅಥವಾ ದೂರನ ಯಾವುದರಿಂದ ಭಾಗಿಸ್ತೀವಿ? ಸಮಯದಿಂದ ಭಾಗಿಸ್ತೀವಿ. ದೂರ ಎಷ್ಟು ಅಂತ ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಬಂದುಬಿಟ್ಟು 10 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಬರ್ಕೊಳ್ಳೋಣ. ಟೈಮ್ ಎಷ್ಟು ಅಂತ ಕೊಟ್ಟಿದ್ದಾರೆ? 5 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ 5 ಮಗ್ಗಿ ಎಲ್ರಿಗೂ ಬರುತ್ತೆ ಅನ್ಕೋತೀನಿ. ಸೊ 2 ಕಿಲೋಮೀಟರ್ ಪರ್ ಸೆಕೆಂಡ್. ಆಗಿದ್ದರೆ ಈ ಕಾರು 2 ಕಿಲೋಮೀಟರ್ನ ಚಲಿಸ್ತಾ ಇದೆ. ಎಷ್ಟು ಸಮಯದಲ್ಲಿ? 1 ಸೆಕೆಂಡಲ್ಲಿ 2 ಕಿಲೋಮೀಟರ್ ಚಲಿಸ್ತಾ ಇದೆ. ಸೊ ಈ ರೀತಿ ನಾವು ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ ಅಂತ ಕಲಿಯೋಣ ಬನ್ನಿ. ವೆಲಾಸಿಟಿ ಅಂತ ಇದೆ. ವೆಲಾಸಿಟಿ ಅಂದರೆ ವೇಗ. ಸೊ ವೆಲಾಸಿಟಿ ಅಂತ ಹೇಳಿದ್ರೆ ಏನು ಅಂತ ನೋಡೋಣ ಬನ್ನಿ. ಸೊ ನಾನು ನಿಮಗೆ ಸ್ಪೀಡನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಳಕ್ಕೆ ಹೇಳಿದೆ? ಡಿಸ್ಟೆನ್ಸಿಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಹೇಳಿದೆ ಅಲ್ವಾ. ಸೊ ವೆಲಾಸಿಟಿನ ನಾವು ಡಿಸ್ಪ್ಲೇಸ್ಮೆಂಟಿಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಯಾಕೆ ಅಂತ ನೋಡೋಣ ಬನ್ನಿ. ಇಸ್ ದ ಸ್ಪೀಡ್ ಆಫ್ ಆನ್ ಆಬ್ಜೆಕ್ಟ್ ಮೂವಿಂಗ್ ಇನ್ ಅ ಡೆಫಿನೈಟ್ ಡೈರೆಕ್ಷನ್. ಒಂದು ವರ್ಡ್ ಸಿಕ್ತು ನಮಗೆ, ಡೈರೆಕ್ಷನ್, ದಿಕ್ಕು ಅಂತ. ನಿಮಗೆ ನೆನಪಿದೆಯಾ? ನಾನು ಡಿಸ್ಪ್ಲೇಸ್ಮೆಂಟಲ್ಲಿ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿದ್ದೆ, ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡಿದ್ದೆ, ವೆಕ್ಟರ್ ಕ್ವಾಂಟಿಟಿ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಡೈರೆಕ್ಷನ್ ಅಂತ ಬಂದಿದೆ, ಮ್ಯಾಗ್ನಿಟ್ಯೂಡ್ ಅಂತ ಬಂದಿದೆ ಅಂತ ಹೇಳಿದ್ರೆ ಇಟ್ ಈಸ್ ಕನೆಕ್ಟೆಡ್ ಟು ಡಿಸ್ಪ್ಲೇಸ್ಮೆಂಟ್. ಸ್ಥಾನಪಲ್ಲಟಕ್ಕೆ ಏನೋ ಸಂಬಂಧ ಇದೆ, ರಿಲೇಷನ್ ಇದೆ ಅಂತ ನೆನ್ಪಿಟ್ಕೊಳ್ಬೇಕು. ಸರಿ, ಹಾಗಿದ್ರೆ SI ಯೂನಿಟ್ ಏನು? ಹೇಗೆ ಇಂಡಿಕೇಟ್ ಮಾಡ್ತೀವಿ? ಸ್ಪೀಡ್ಗೆ ಏನೆಲ್ಲ ಯೂನಿಟ್ ಇತ್ತು ಸೇಮ್ ಆ್ಯಸ್ ಇಟ್ ಈಸ್ ವೆಲಾಸಿಟಿಗೂ ಅದೇ ಇರುತ್ತೆ. ವೇಗ ಕೂಡ ಅದೇ ರೀತಿ ಇಂಡಿಕೇಟ್ ಮಾಡ್ತೀವಿ. ಯೂನಿಟ್ ಬಂದುಬಿಟ್ಟು ಚೇಂಜ್ ಆಗಿಲ್ಲ, ಸೇಮ್ ಅದೇ ಇರುತ್ತೆ. ಹಾಗಿದ್ರೆ ವೆಲಾಸಿಟಿನ ಹೇಗೆ ಕಂಡುಹಿಡಿತೀವಿ? ವೆಲಾಸಿಟಿನ ಕಂಡುಹಿಡಿಯೋದಕ್ಕೊಂದು ಫಾರ್ಮುಲಾ ಇದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ವೆಲಾಸಿಟಿನ ಯಾವುದು ಕನೆಕ್ಟ್ ಮಾಡ್ಕೊಳ್ಳಿ ಅಂತ? ಡಿಸ್ಪ್ಲೇಸ್ಮೆಂಟಿಗೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಥವಾ ಸ್ಥಾನಪಲ್ಲಟನ ಸಮಯದಿಂದ ಭಾಗಿಸ್ಬೇಕು. ಸೊ ಸ್ಪೀಡನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ದೆ? ಡಿಸ್ಟೆನ್ಸ್. ಸೊ ಸ್ಪೀಡ್ ಫಾರ್ಮುಲಾ ನೆನಪಿದೆಯಾ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಅದೇ ವೆಲಾಸಿಟಿ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್, ಅಥವಾ ಜಾವ ಬಂದುಬಿಟ್ಟು ದೂರ ಡಿವೈಡೆಡ್ ಬೈ ಸಮಯ. ವೆಲಾಸಿಟಿ ಮೇ ಬಿ 0, ನೆಗೆಟಿವ್ ಆ್ಯಂಡ್ ಪಾಸಿಟಿವ್.
ನಾನು ನಮಗೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟಲ್ಲಿ ಡಿಫ್ರೆನ್ಸಸ್ ತೋರುವಾಗ ಹೇಳಿದ್ದೆ, ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ಝೀರೋ, ನೆಗೆಟಿವ್, ಪಾಸಿಟಿವ್. ನಾವು ವೆಲಾಸಿಟಿನ ಯಾವುದಕ್ಕೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ? ಡಿಸ್ಪ್ಲೇಸ್ಮೆಂಟಿಗೆ. ಸೊ ಹಾಗಾಗಿ ಇದು 0 ಆಗಿರ್ಬೋದು ಅಥವಾ ಋಣಾತ್ಮಕ ಧನಾತ್ಮಕ ಆಗಿರ್ಬೋದು, ರೈಟ್? ಇವಾಗ ಆವ್ರೇಜ್ ಸ್ಪೀಡ್ ಮತ್ತು ಆವ್ರೇಜ್ ವೆಲಾಸಿಟಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಕ್ಲಾಸಲ್ಲಿ ಇವಾಗ ಯಾವುದೋ ಒಂದು ಟೆಸ್ಟ್ ಆಗಿದೆ, ಎಲ್ಲ ಸ್ಟೂಡೆಂಟೂ 130, 40, 50, 60 ಔಟ್ ಆಫ್ 100ಗೆ 30, 40, 60, 90 ಎಲ್ಲ ಸ್ಕೋರ್ ಮಾಡಿದ್ದಾರೆ. ಯಾರೋ ಇವಾಗ ನಿಮ್ಮ ಕ್ಲಾಸ್ ಟೀಚರ್ಗೆ ಕೇಳ್ತಾರೆ, ನಿಮ್ಮದು ಆವ್ರೇಜ್ದು ಕ್ಲಾಸ್ ಸ್ಟೂಡೆಂಟ್ ಆವ್ರೇಜ್ ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ. ನಿಮ್ಮ ಟೀಚರ್ ಎಲ್ರದೂ ಒಬ್ಬ ಸ್ಟೂಡೆಂಟಿಂದ ಎಲ್ರದ್ದು ಹೇಳೋಕ್ಕಾಗಲ್ಲ ಅಲ್ವಾ, ಆವ್ರೇಜ್ ಹೇಳ್ತಾರೆ ಅಲ್ವಾ. ಆವ್ರೇಜ್ ಹೇಗೆ ಕಂಡುಹಿಡಿತಾರೆ? ಅದೇ ರೀತಿ ನಾವು ಇವಾಗ ಸ್ಪೀಡನ್ನು ಹೇಳಬೇಕು. ನೀವು ಇವಾಗ ಸ್ಕೂಲ್ಗೆ ಹೋಗ್ತಿದ್ದೀರಾ, 1 ಸೆಕೆಂಡಲ್ಲಿ ಒಂದು 100 ಮೀಟರ್ ನಡೀತೀರಾ, ನೆಕ್ಸ್ಟ್ ಇನ್ನೂ 1 ಸೆಕೆಂಡಲ್ಲಿ ಒಂದು 200 ಮೀಟರ್, ನೆಕ್ಸ್ಟ್ ಇನ್ನೂ ಒಂದು 2 ನಿಮಿಷದಲ್ಲಿ ಒಂದು 400 ಮೀಟರ್ ಏನೋ ನಡೀತೀರಾ. ಸೊ ಚೇಂಜ್ ಆಗ್ತಾನೇ ಇದೆ ಅಲ್ವಾ. ಹೇಗೆ ಕಂಡುಹಿಡಿತೀರಾ, ಹೇಗೆ ಹೇಳ್ತೀರಾ ನಿಮ್ಮದು ಆವ್ರೇಜ್ ಸ್ಪೀಡ್ ಅಂತ? ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಫಾರ್ಮುಲಾ ಎಲ್ಲ ಇದೆ, ನೋಡೋಣ ಬನ್ನಿ. ಸೊ ಆವ್ರೇಜ್ ಸ್ಪೀಡನ್ನು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್. ಸ್ಪೀಡ್ ಆಗಿದ್ದರೆ ನಾವು ಬರೀ ಟೈಮ್, ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೋತಿದ್ವಿ. ಬಟ್ ಆವ್ರೇಜ್ ಸರಾಸರಿ ಆ್ಯಡ್ ಆಗಿರೋ ಕಾರಣ ನಾವೇನು ಮಾಡ್ತಿದ್ದೀವಿ, ಒಟ್ಟು ಅನ್ನೋದನ್ನು ಕೂಡ ಆ್ಯಡ್ ಮಾಡ್ತಿದ್ದೀವಿ. ಸೊ ವಿ ಅಂತ ಹೇಳಿದ್ರೆ ಆವ್ರೇಜ್ ಸ್ಪೀಡ್, ಎಸ್ ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್, ಟಿ ಅಂತ ಹೇಳಿದ್ರೆ ಟೋಟಲ್ ಟೈಮ್ ಟೈಕನ್. ಇವಾಗ ಆವ್ರೇಜ್ ವೆಲಾಸಿಟಿ ಅಂತ ಹೇಳಿದ್ರೆ ನೋಡೋಣ ಬನ್ನಿ. ವೆಲಾಸಿಟಿ ಅಂದಿದ ತಕ್ಷಣ ನಾನು ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ. ಇವಾಗ ಆವ್ರೇಜ್ ವೆಲಾಸಿಟಿ ಅಂತ ಹೇಳಿದ್ರೆ ಟೋಟಲ್ ಡಿಸ್ಪ್ಲೇಸ್ಮೆಂಟಿಗೆ ಕನೆಕ್ಟ್ ಮಾಡ್ಕೋಬೇಕು. ಡಿಸ್ಪ್ಲೇಸ್ಮೆಂಟ್ ಅಂದಿದ ತಕ್ಷಣ ಇನ್ನೂ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳೋಕೆ ಹೇಳಿದ್ದೆ, ಇನಿಷಿಯಲ್ ವೆಲಾಸಿಟಿ ಅಥವಾ ಫೈನಲ್ ವೆಲಾಸಿಟಿ, ಅಥವಾ ನಾನು ಹೇಳಿದ್ದೆ ಅಲ್ವಾ ಇನಿಷಿಯಲ್ ಪಾಯಿಂಟ್ ಅಥವಾ ಫೈನಲ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅಂತ. ಸೊ ಆವ್ರೇಜ್ ವೆಲಾಸಿಟಿಗೆ ನೀವು ಆರಂಭಿಕ ವೇಗ ಮತ್ತು ಅಂತಿಮ ವೇಗ ಗೊತ್ತಿದ್ರೆ ಅದನ್ನು 2 ಇಂದ ಡಿವೈಡ್ ಮಾಡಬೇಕಾಗತ್ತೆ. ಅಥವಾ ಇದು ಬೇಡ ಅಂತ ಹೇಳಿದ್ರೆ, ಈ ಫಾರ್ಮುಲಾ ಬೇಡ ಅಂತ ಹೇಳಿದ್ರೆ, ಜಸ್ಟ್ ನಾವು ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್ ಅಂತನಾದ್ರೂ ಯೂಸ್ ಮಾಡ್ಬೋದು, ರೈಟ್? ಯು ಅಂತ ಹೇಳಿದ್ರೆ ಇನಿಷಿಯಲ್, ಬಿ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ ಡಿವೈಡೆಡ್ ಬೈ 2. ನೆಕ್ಸ್ಟ್ ಇವಾಗ ಆವ್ರೇಜ್ ಸ್ಪೀಡ್ದು ನಾನು ಜಸ್ಟ್ ಡೆಫಿನೇಷನ್ ಕೊಟ್ಟಿದ್ದೀನಿ ನಿಮಗೋಸ್ಕರ ನೋಡಿ. ಇವಾಗ ನಮಗೆ ಒಂದು ಪ್ರಾಬ್ಲಮ್ ಇದೆ, ಆವ್ರೇಜ್ ಸ್ಪೀಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಇಲ್ಲಿ ನೋಡಿದ್ರಿ 2 ಸೆಕೆಂಡ್ ಇದೆ, 8 ಮೀಟರ್ ಚಲಿಸಿದೆ. ಅದೇ ನೆಕ್ಸ್ಟ್ 2 ಸೆಕೆಂಡಲ್ಲಿ 18 ಮೀಟರ್ ಚಲಿಸಿದೆ. ನೆಕ್ಸ್ಟ್ 2 ಸೆಕೆಂಡಲ್ಲಿ 33 ಮೀಟರ್ ಹೋಗಿದೆ ಈ ಕಾರು. ಹಾಗಿದ್ರೆ ಆವ್ರೇಜ್ ಸ್ಪೀಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಮ್ಮ ಎಲ್ರಿಗೂ ಫಾರ್ಮುಲಾ ಗೊತ್ತು, ವಿ ಈಕ್ವಲ್ಸ್ ಟು ಎಸ್ ಬೈ ಟಿ ಅಂತ. ಸೊ ಏನು ಮಾಡ್ತಿದ್ದೀವಿ, 8 ಮೀಟರ್, 18 ಮೀಟರ್, 33 ಮೀಟರ್ ಎಲ್ಲದನ್ನು ಆ್ಯಡ್ ಮಾಡ್ತಿದ್ದೀವಿ. ಮತ್ತು ಸಮಯ ಕೂಡ ಟೋಟಲ್ ಟೈಮ್ ಬೇಕಲ್ವಾ, 2 ಸೆಕೆಂಡ್ಸ್ 2 ಸೆಕೆಂಡ್ಸ್ 2 ಸೆಕೆಂಡ್ಸ್ 3 ಟೈಮ್ಸ್ ಇದೆ. ಸೊ 6 ಸೆಕೆಂಡ್ಸ್ ಆಯ್ತಲ್ವಾ. 8 + 18 + 33ನ ಆ್ಯಡ್ ಮಾಡಿದ್ರೆ ಎಷ್ಟು ಬಂತು ನಮಗೆ? 59 ಬಂತು. 2 ಸೆಕೆಂಡ್ಸನ್ನೆಲ್ಲ ಆ್ಯಡ್ ಮಾಡಿದ್ದಕ್ಕೆ 6 ಸೆಕೆಂಡ್ಸ್ ಬಂತು. ಸೊ 59ನ್ನು 6 ಸೆಕೆಂಡ್ಸಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? 9.83 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿಗೂ ಮತ್ತು ಸ್ಪೀಡ್ಗೂ ಯೂನಿಟ್ ಬಂದ್ಬಿಟ್ಟು ಸೇಮೇ ಇರುತ್ತೆ. ಸೊ ಮೀಟರ್ ಪರ್ ಸೆಕೆಂಡ್ ತಲೆಯಲ್ಲಿ ಇಟ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಒಂದು ಆಬ್ಜೆಕ್ಟ್ ಇದೆ, ಇದು ಆಬ್ಜೆಕ್ಟ್ ಬಂದ್ಬಿಟ್ಟು ಫಸ್ಟ್ 4 ಸೆಕೆಂಡಲ್ಲಿ 16 ಮೀಟರ್ ಓಡಿದೆ, ನೆಕ್ಸ್ಟ್ 2 ಸೆಕೆಂಡ್ಸಲ್ಲಿ 16 ಮೀಟರ್ ಓಡಿದೆ. ಸೊ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ? ಸರಾಸರಿ ಜವಾನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಆವ್ರೇಜ್ ಸ್ಪೀಡನ್ನು. ಸೊ ಆವ್ರೇಜ್ ಸ್ಪೀಡ್ದು ಫಾರ್ಮುಲಾ ನಮಗೆ ಗೊತ್ತು, ಬಟ್ ಇದು ನೋಡೋಣ ಬನ್ನಿ. ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಫಸ್ಟ್ 4 ಸೆಕೆಂಡ್ಸಲ್ಲಿ ಎಷ್ಟಾಗಿದೆ? 16 ಮೀಟರ್ ಚಲಿಸಿದೆ. ನೆಕ್ಸ್ಟ್ 2 ಸೆಕೆಂಡ್ಸಲ್ಲಿ ಎಷ್ಟು ಬಂದಿದೆ? 16 ಮೀಟರ್ ಬಂದಿದೆ ಅಲ್ವಾ. ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗಿದೆ? 32. ಟೋಟಲ್ ಟೈಮ್ ಟೇಕನ್ 4 ಸೆಕೆಂಡ್ಸ್ + 2 ಸೆಕೆಂಡ್ಸ್ ಎಷ್ಟಾಯಿತು? 6 ಸೆಕೆಂಡ್ಸ್. ಡಿವೈಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ? 5.33 ಸಿಗುತ್ತೆ. ಸೊ ನಿಮಗೋಸ್ಕರ ನಾನು ಇಲ್ಲಿ ಸಾಲ್ವ್ ಮಾಡಿದ್ದೇನೆ. ಲೈಕ್ ಕೊಟ್ಟಿರೋದನ್ನೆಲ್ಲ ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ನಮಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಎಲ್ಲ ಬರ್ಕೊಳ್ಳೋಣ. ಫಾರ್ಮುಲಾ ಗೊತ್ತು, ಅದು ಕೂಡ ಹಾಕ್ಬಿಟ್ಟು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 5.33 ಮೀಟರ್ ಪರ್ ಸೆಕೆಂಡ್. ಯಾವಾಗಲೂ ಯೂನಿಟ್ ಕಂಪಲ್ಸರಿ ಬರೀಲೇಬೇಕು. ನೆಕ್ಸ್ಟ್ ಇನ್ನೂ ಒಂದು ಪ್ರಾಬ್ಲಮ್ ಇದೆ, ಆವ್ರೇಜ್ ವೆಲಾಸಿಟಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದಾರಲ್ವಾ. ಸೊ ಇಲ್ಲಿ ಉಷಾ ಸ್ವಿಮ್ಸ್ ಇನ್ 90 ಮೀಟರ್ ಲಾಂಗ್ ಪೂಲ್. ಶಿ ಕವರ್ಸ್ 180 ಮೀಟರ್ ಇನ್ 1 minute by swimming from one end to the other
ಆ್ಯಂಡ್ ಬ್ಯಾಕ್ ಅಲಾಂಗ್ ದಿ ಸೇಮ್ ಸ್ಟ್ರೈಟ್ ಪಾತ್ ಫೈಂಡ್ ದಿ ಆವ್ರೇಜ್ ವೆಲಾಸಿಟಿ. ಸೊ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಈ ಸ್ವಿಮ್ಮಿಂಗ್ ಪೂಲ್ದು ಲೆಂತ್ ಬಂದುಬಿಟ್ಟು 90 ಮೀಟರ್ ಇದೆ ಅಲ್ವಾ. ಈ 90 ಮೀಟರ್ ಇದೆ. ಇಲ್ಲಿ ಯಾರೋ ಒಬ್ಬರು ಸ್ಟೂಡೆಂಟ್ ಇದ್ದಾರೆ ಉಷಾ ಅಂತ ಹೇಳ್ಬಿಟ್ಟು, ಅವ್ರು ಇಲ್ಲಿಂದ ಶುರು ಮಾಡಿಬಿಟ್ಟು 90 ಮೀಟರನ್ನ ಇಲ್ಲಿ ಕವರ್ ಮಾಡ್ತಾರೆ. ಬಟ್ 90 ಮೀಟರನ್ನ ಮತ್ತೆ ಈ ಕಡೆಯಿಂದ ಮತ್ತೆ ಆರಂಭಿಕ ಸ್ಥಾನದಿಂದಕ್ಕೆ ವಾಪಸ್ ಬರ್ತಿದ್ದಾರೆ. ಅಂತಿಮ ಸ್ಥಾನ, ಆರಂಭಿಕ ಸ್ಥಾನ, ಫೈನಲ್ ಪಾಯಿಂಟ್ ಮತ್ತು ಇನಿಷಿಯಲ್ ಪಾಯಿಂಟ್ ಸೇಮೇ ಇದೆ. ಸೊ 1 ನಿಮಿಷದಲ್ಲಿ 180 ಮೀಟರನ್ನು ಕವರ್ ಮಾಡ್ತಿದ್ದಾರಲ್ವಾ. ಸೊ ಇಲ್ಲಿಂದ ಶುರು ಮಾಡಿದರೆ 90 ಮೀಟರ್ ಇನ್ 30 ಸೆಕೆಂಡ್ಸ್, ಮತ್ತೆ ರಿಟರ್ನ್ ಬರ್ತಿದ್ದಾರೆ. ಸೊ 180 ಮೀಟರ್ ಆಗುತ್ತೆ. ಸೊ 1 ನಿಮಿಷದಲ್ಲಿ 180 ಮೀಟರ್ ಸ್ವಿಮ್ಮಿಂಗ್ ಮಾಡಿದ್ದಾರೆ. ಸೊ ನಾವಿವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಆವ್ರೇಜ್ ವೆಲಾಸಿಟಿ. ನಿಮಗೆ ಇಂಟ್ ಸಿಕ್ಕಿರುತ್ತೆ ಇವಾಗ. ಫೈನಲ್ ಪಾಯಿಂಟ್ ಮತ್ತು ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆ. ಸೊ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಯಾಕಂತಂದರೆ ಫೈನಲ್ ಪಾಯಿಂಟ್, ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆ. ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ ಏನಾಗಿರುತ್ತೆ? 0 ಅಥವಾ 0 ಆಗಿರುತ್ತೆ. ಬನ್ನಿ ಮಕ್ಕಳಾಗಿದ್ದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ ಅಂತ ನೋಡೋಣ. ಏನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಸ್ಟ್ ನೋಟ್ ಮಾಡ್ಕೊಳ್ಳೋಣ. ಸೊ ಟೋಟಲ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ 180 ಮೀಟರ್. ಎಷ್ಟು ನಿಮಿಷದಲ್ಲಿ? 1 ನಿಮಿಷದಲ್ಲಿ ಮೆನ್ಷನ್ ಮಾಡಿರೋಣ. ಡಿಸ್ಪ್ಲೇಸ್ಮೆಂಟ್ ನಾನು ಹೇಳಿದೆ ಏನಕ್ಕೆ 0 ಆಗಿರುತ್ತೆ ಅಂತ. ಹಾಗಾದರೆ ಆವ್ರೇಜ್ ವೆಲಾಸಿಟಿ ಫಾರ್ಮುಲಾ ನಮಗೆ ಗೊತ್ತಲ್ವಾ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬೈ ಟೋಟಲ್ ಟೈಮ್ ಟೇಕನ್, ಅಥವಾ ಒಟ್ಟು ಸ್ಥಾನಪಲ್ಲಟ ಡಿವೈಡ್ ಬೈ ಒಟ್ಟು ಸಮಯ. ಸೊ ಎಷ್ಟಿದೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್? 0 ಇದೆ. ಯಾಕಂತಂದರೆ ಫೈನಲ್ ಮತ್ತು ಇನಿಷಿಯಲ್ ಪಾಯಿಂಟ್ ಸೇಮ್ ಇದೆ. ಸಮಯ ಬಂದುಬಿಟ್ಟು 60 ಸೆಕೆಂಡ್ಸ್. ನಮಗೆ ಗೊತ್ತು 0 ಇಂದ ಏನೇ ಡಿವೈಡ್ ಮಾಡಿದ್ರು ಆನ್ಸರ್ 0ನೇ ಆಗಿರುತ್ತೆ. ಬಟ್ ಯಾವಾಗ್ಲೂ ಯೂನಿಟ್ ಬರೆಯೋದನ್ನು ಮರಿಬೇಡಿ ಮಕ್ಕಳ. ನೆಕ್ಸ್ಟ್ ಕಾನ್ಸೆಪ್ಟ್ ಇದೆ ಆಕ್ಸೆಲರೇಷನ್. ಇವಾಗ ನೀವೆಲ್ಲೋ ಗಾಡಿಯಲ್ಲಿ ಹೋಗ್ತಿರ್ತೀರ, ತುಂಬ ಸ್ಲೋ ಆಗಿ ಹೋಗ್ತಿದೆ, ಸ್ಲೋವಲ್ಲಿ ಗಾಡಿ ಚಲನೆ ಆಗ್ತಿದೆ ಅಂದ್ಕೊಳ್ಳಿ, ಬೇಜಾರಾಗುತ್ತೆ ಅಲ್ವಾ. ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡಿ ಫಾಸ್ಟಾಗಿ ಹೋಗಿ ಅಂತ ಹೇಳ್ತೀರಾ. ಅವಾಗ ಅವ್ರು ಏನು ಮಾಡ್ತಾರೆ? ಆಕ್ಸಿಲರೇಟ್ ಮಾಡ್ತಾರಲ್ವಾ. ಸೊ ಅದೇ ಕಾನ್ಸೆಪ್ಟ್ ಆಕ್ಸಿಲರೇಷನ್ ಅಥವಾ ವೇಗೋತ್ಕರ್ಷ ಅಂತ. ಬನ್ನಿ ಮಕ್ಕಳ, ಹಾಗಾದರೆ ಆಕ್ಸಿಲರೇಷನ್ ಅಂದರೆ ಏನು ಅಂತ ನೋಡೋಣ. ಇವಾಗ ಒಂದು ಬಸ್ ಇದೆ, 2 ಸೆಕೆಂಡ್ ಹಿಂದೆ ಬಂದುಬಿಟ್ಟು 10 ಮೀಟರ್ ಪರ್ ಸೆಕೆಂಡ್ ತುಂಬ ಸ್ಲೋ ಆಗಿ ನಡೀತಾ ಇರುತ್ತೆ. ಅದೇ 2 ಸೆಕೆಂಡ್ ಆದಮೇಲೆ 30 ಮೀಟರ್ ಪರ್ ಸೆಕೆಂಡ್ ಓಡ್ತಾ ಇದೆ. ಸ್ಪೀಡ್ ಏನಾಗಿದೆ? ಜಾಸ್ತಿ ಆಗಿದೆ, ಆಕ್ಸಿಲರೇಟ್ ಆಗಿದೆ ಅಲ್ವಾ. ಸೊ ಇದನ್ನು ಆಕ್ಸಿಲರೇಷನ್ ಅಂತ ಹೇಳಿದ್ರೆ ಏನು? ಚೇಂಜ್ ಇನ್ ದ ವೆಲಾಸಿಟಿ, ವೇಗದಲ್ಲಿ ಬದಲಾವಣೆ ಆಗಬೇಕು. ಸೊ ಯಾವುದಕ್ಕೆ? ಸಮಯದ ಜೊತೆ ಬದಲಾವಣೆ ಆಗಬೇಕು. ಹಾಗಾದರೆ ಆಕ್ಸಿಲರೇಷನ್ದು ಯೂನಿಟ್ ಹೇಗೆ? ಯೂನಿಟ್ ಬಂದುಬಿಟ್ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಥವಾ ನೀವು ಇದನ್ನು ಈ ರೀತಿ ಕೂಡ ಬರಿಬೋದು. ಹಾಗಿದ್ರೆ ಬನ್ನಿ, ನಿಮಗೆ ಕನ್ಫ್ಯೂಷನ್ ಇದ್ದರೆ ಮ್ಯಾಮ್ ಇದನ್ನು ಹೇಗೆ ಬರೆಯೋದು, ಯೂನಿಟ್ ಹೇಗೆ ಬರುತ್ತೆ ಅನ್ನೋ ಮಕ್ಕಳಿಗೋಸ್ಕರ ನಾನು ಒಂದ್ಸಲ ಸಾಲ್ವ್ ಮಾಡಿಬಿಟ್ಟು ತೋರಿಸ್ತೇನೆ. ವೆಲಾಸಿಟಿ ಫಾರ್ಮುಲಾ ನಮಗೆಲ್ಲರಿಗೂ ಗೊತ್ತು, ಮೀಟರ್ ಪರ್ ಸೆಕೆಂಡ್ ಅಂತ ಅಲ್ವಾ. ಸೊ ವಿತ್ ರೆಸ್ಪೆಕ್ಟ್ ಟು ವಾಟ್? ಟೈಮ್ ತೊಗೋಬೇಕಲ್ವಾ. ಸೊ ಇದನ್ನು ಡಿವೈಡೆಡ್ ಬೈ ಟೈಮ್. ಇಲ್ಲೇನೂ ಇಲ್ಲ ಅಂತ ಹೇಳಿದ್ರೆ ಬಂದಿದೆ ಅಂತ ಅರ್ಥ ಅಲ್ವಾ. ಗುಡ್. ಇದನ್ನು ನಾವು ಬರ್ಕೊಳ್ಳೋಣ. ಮೀಟರ್ ಪರ್ ಸೆಕೆಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1/s ಅಂತ ಆಗುತ್ತೆ ಅಲ್ವಾ. m ಇಂಟು 1 ಇಸ್ ನಥಿಂಗ್ ಬಟ್ m. ಸೊ s ಇಂಟು s ಏನಾಗುತ್ತೆ? s ಸ್ಕ್ವೇರ್ ಆಗುತ್ತೆ. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೀವು ಇದನ್ನು m(s-2) ಅಂತ ಬರಿಬೋದು, ಅಥವಾ m ಸಾಲಿಡಸ್ s ಸ್ಕ್ವೇರ್ ಅಂತ ಬರಿಬೋದು. ಆದರೆ ನೋಡಿ, ಮೈನಸ್ ಜೊತೆಯಲ್ಲೇ ಸಾಲಿಡಸ್ ಮಾಡಿ ಮಿಕ್ಸ್ ಮಾಡಿ ಬರಿಬೇಡಿ. ಯಾವ ಥರ ಅಂತ ಹೇಳಿದ್ರೆ ಈ ಥರ ಬರಿಬೇಡಿ. ಇದು ರಾಂಗ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್. ಮೈನಸ್ ಮತ್ತು ಸೊಲಿಡಸ್ ಒಟ್ಟಿಗೆ ಬಳಸಬಾರ್ದು. ಒಂದು ಮೈನಸ್ಸಿಂದ ಇಂಡಿಕೇಟ್ ಮಾಡಿ, ಇಲ್ಲ ಸೊಲಿಡಸ್ ಯೂಸ್ ಮಾಡಿದ್ರೆ ಪಾಸಿಟಿವ್ ಆಗಿದೆ. ನೋಡಿ ಇಲ್ಲಿ ಸೊಲಿಡಸ್ +2 ಅಲ್ಲಿದೆ, ಬಟ್ ವಿತೌಟ್ ದಿ ಸೊಲಿಡಸ್ -2 ಅಲ್ಲಿದೆ. ಸೊ ಯೂನಿಟ್ ಯಾವಾಗಲೂ ಬರಿಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ. ಆಕ್ಸಿಲರೇಷನ್ಗೆ ನಾನಿವಾಗ ಡೆಫಿನೇಷನ್ಸ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ. ನೀವಿಲ್ಲಿ 2 ಕಾನ್ಸೆಪ್ಟನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆಕ್ಸಿಲರೇಷನ್ ವೆಲಾಸಿಟಿ ಡೈರೆಕ್ಷನಲ್ಲಿದೆಯಾ ಅಥವಾ ಆಪೋಸಿಟ್ ಡೈರೆಕ್ಷನಲ್ಲಿದೆಯಾ ಅಂತ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ಆಕ್ಸಿಲರೇಷನ್ ವೆಲಾಸಿಟಿ. ಎ ಅಂತ ಹೇಳಿದ್ರೆ ಆಕ್ಸಿಲರೇಷನ್ ವೇಗೋತ್ಕರ್ಷ, ವಿ ಅಂತ ಹೇಳಿದ್ರೆ ವೆಲಾಸಿಟಿ ಅಥವಾ ವೇಗ ಅಂತ. ಇವಾಗ ನೋಡಿ, ಆರೋ ಮಾರ್ಕ್ ನೋಡಿ, ಎದು ಮತ್ತು ವಿನ ಸೇಮ್ ಡೈರೆಕ್ಷನಲ್ಲಿದೆ ಅಲ್ವಾ. ಸೊ ಆಕ್ಸಿಲರೇಷನ್ ಮತ್ತು ವೆಲಾಸಿಟಿ ಸೇಮ್ ಡೈರೆಕ್ಷನಲ್ಲಿ ಇದ್ದರೆ ಏನಾಗಿರುತ್ತೆ? ಆಕ್ಸಿಲರೇಷನ್ ಪಾಸಿಟಿವ್ ಆಗಿರುತ್ತೆ, ಸ್ಪೀಡಾಗಿ ಹೋಗುತ್ತೆ. ಅದೇನೇ ಆಕ್ಸಿಲರೇಷನ್ ವೆಲಾಸಿಟಿಗೆ ಆಪೋಸಿಟಲ್ಲಿದ್ದರೆ, ಇವಾಗ ಆಕ್ಸಿಲರೇಷನ್ ಈ ಕಡೆ, ವೆಲಾಸಿಟಿ ಈ ಕಡೆ ಇದ್ದರೆ ಏನಾಗುತ್ತೆ? ಸ್ಪೀಡ್ ಕಡಿಮೆ ಆಗಿರುತ್ತೆ,
ಬ್ರೇಕ್ ಹಿಡಿತಾರಲ್ವಾ ಅದನ್ನೇ ಹೇಳೋದು. ಆಕ್ಸಿಲರೇಷನ್ ಒಂದು ಡೈರೆಕ್ಷನಲ್ಲಿದೆ, ವೆಲಾಸಿಟಿ ಇನ್ನೊಂದು ಡೈರೆಕ್ಷನಲ್ಲಿದೆ. ಸೊ ಸ್ಪೀಡ್ ಏನಾಗುತ್ತೆ, ಕಡಿಮೆ ಆಗತ್ತೆ. ನಾನು ನಮಗೋಸ್ಕರ ನೋಡಿ ಹಾಕಿದ್ದೇನೆ. ಆಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಏನಾಗುತ್ತೆ, ಸ್ಪೀಡ್ ಕಡಿಮೆ ಆಗುತ್ತೆ, ನೆಗೆಟಿವಲ್ಲಿ ಬರುತ್ತೆ. ಆಪೋಸಿಟ್ ಡೈರೆಕ್ಷನ್ ಬ್ರೇಕ್ ಈ ಥರ ಇದ್ದರೆ ಸೊ ನೀವು ತಲೆಯಲ್ಲಿ ಹಿಡ್ಕೋಬೇಕು ಆಕ್ಸಿಲರೇಷನ್ ಒಂದು ಡೈರೆಕ್ಷನಲ್ಲಿದೆ, ವೆಲಾಸಿಟಿ ಕೂಡ ಬೇರೆ ಡೈರೆಕ್ಷನಲ್ಲಿದೆ ಅಂತ. ಹಾಗಿದ್ರೆ ಬನ್ನಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Starting from a stationary position, Rahul pedals his bicycle to attain a velocity of 6 meters per second in 30 seconds. So then he applies brakes such that the velocity of the bicycle comes down to 4 meters per second in the next 5 seconds. So calculate the acceleration of the bicycle on both the cases. ನಮಗಿಲ್ಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಕೇಸಸ್ ಇದೆ. ರಾಹುಲ್ ಇವಾಗ ಸ್ಟೇಷನರಿ ಪೊಸಿಷನ್ ಅಂತ ಹೇಳಿದ್ದಾರೆ. ಸ್ಟೇಷನರಿ ಪೊಸಿಷನ್, ಇನಿಷಿಯಲ್ ಪೊಸಿಷನ್ ಅಥವಾ ಆರಂಭಿಕ ಸ್ಥಾನ ಏನಾಗಿದೆ, ರೆಸ್ಟಲ್ಲಿದೆ. ಸೊ ರೆಸ್ಟಲ್ಲಿದೆ ಅಂತ ಹೇಳಿದ್ರೆ 0 ಇನಿಷಿಯಲ್ ವೆಲಾಸಿಟಿ ಆಗುತ್ತೆ ಅಲ್ವಾ. ಸೊ ಅವನು 0ಇಂದ ಶುರು ಮಾಡ್ತಿದ್ದಾನೆ. ಏನು ಶುರು ಮಾಡಿ, ಎಷ್ಟು ಸ್ಪೀಡ್ ಅಲ್ಲಿ ಜಾಸ್ತಿ ಮಾಡಿದ್ದಾರೆ, ವೆಲಾಸಿಟಿ ಬಂದುಬಿಟ್ಟು 6 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಎಷ್ಟು ಸೆಕೆಂಡ್ಸಲ್ಲಿ, 30 ಸೆಕೆಂಡ್ಸಲ್ಲಿ ಆಗಿದೆ. ನೆಕ್ಸ್ಟ್ ಇನ್ನೂ ಒಂದು ಕೇಸ್ ಇದೆ ನಮಗೆ. ನೆಕ್ಸ್ಟ್ ಏನು ಮಾಡ್ತಾರೆ ಅವರು, 4 ಮೀಟರ್ ಪರ್ ಸೆಕೆಂಡಿಗೆ ಬರುತ್ತೆ ವೆಲಾಸಿಟಿ. 6 ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು 4 ಮೀಟರ್ ಸೆಕೆಂಡಿಗೆ ಬರುತ್ತೆ ಅಂತ ಹೇಳಿದ್ರೆ ಬ್ರೇಕ್ ಯೂಸ್ ಮಾಡಿದ್ದಾರೆ. ಸೊ ಬ್ರೇಕ್ ಅಂದಿದ ತಕ್ಷಣ ತಲೆಯಲ್ಲಿ ಇರಬೇಕು ಆಕ್ಸಿಲರೇಷನ್ ವೆಲಾಸಿಟಿ ಆಪೋಸಿಟ್ ಡೈರೆಕ್ಷನಲ್ಲಿದೆ ಅಂತ ಹೇಳಿದ್ರೆ ವೇಗೋತ್ಕರ್ಷ ಮತ್ತು ವೇಗ ಏನಾಗಿದೆ, ವಿರುದ್ಧ ದಿಕ್ಕಿನಲ್ಲಿದೆ ಅನ್ನೋದು ತಲೆಯಲ್ಲಿ ಇರಬೇಕು. ಸೊ ವಿರುದ್ಧ ದಿಕ್ಕಿನಲ್ಲಿ ಇದ್ದರೆ ಆಕ್ಸಿಲರೇಷನ್ ಏನಾಗಿರುತ್ತೆ, ನೆಗೆಟಿವಲ್ಲಿ ಬರುತ್ತೆ ಅಲ್ವಾ. ಸೇಮ್ ಡೈರೆಕ್ಷನಲ್ಲಿದ್ದರೆ ಪಾಸಿಟಿವಲ್ಲಿ ಬರುತ್ತೆ, ಬಟ್ ಆಪೋಸಿಟ್ ಡಿರೆಕ್ಷನ್ ಅಂತ ಹೇಳಿದ್ರೆ ನೆಗೆಟಿವ್. ಇವಾಗ ಬನ್ನಿ ಸಾಲ್ವ್ ಮಾಡೋಣ. ಫಸ್ಟ್ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಎಷ್ಟು, 0 ಮೀಟರ್ ಪರ್ ಸೆಕೆಂಡ್ ಅಂತ ತಗೋಬೋದು. ಫೈನಲ್ ವೆಲಾಸಿಟಿ ಎಷ್ಟಿದೆ, 6 ಮೀಟರ್ ಪರ್ ಸೆಕೆಂಡ್ ಇದೆ. ಟೈಮ್ ಮೆನ್ಷನ್ ಮಾಡಿದ್ದಾರೆ 30 ಸೆಕೆಂಡ್ಸ್ ಅಂತ. ನಮಗೆ ಗೊತ್ತು ಆಕ್ಸಿಲರೇಷನನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. A = V - ut ಅಂತ ಹೇಳಿದ್ರೆ ಆರಂಭಿಕ ಸ್ಥಾನ ಅಂತಿಮ ಸ್ಥಾನ ಡಿವೈಡೆಡ್ ಬೈ ಸಮಯ. ಸೊ ಅಂತಿಮ ಸ್ಥಾನ ಎಷ್ಟಿತ್ತು, 6 ಇತ್ತು. ಆರಂಭಿಕ ಸ್ಥಾನ ಸ್ಟೇಷನರಿ ಎಷ್ಟಿದೆ, 0 ಡಿವೈಡೆಡ್ ಬೈ 30. ಸೊ ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 0.2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೆಕೆಂಡ್ ಕೇಸಲ್ಲಿದೆ ನೋಡೋಣ ಬನ್ನಿ. ಸೊ ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು, 6 ಮೀಟರ್ ಪರ್ ಸೆಕೆಂಡಿಂದ ಬ್ರೇಕ್ ಹಾಕಿದ ತಕ್ಷಣ ಅದೆಷ್ಟಕ್ಕೆ ಬರುತ್ತೆ, 4 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ 6 ಮೀಟರ್ ಪರ್ ಸೆಕೆಂಡಿಂದ 4 ಮೀಟರ್ ಪರ್ ಸೆಕೆಂಡಿಗೆ ಬರೋದಕ್ಕೆ ಎಷ್ಟು ಸಮಯ ತಗೊಂಡಿದೆ, 5 ಸೆಕೆಂಡ್ಸ್. ಸೊ ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಆನ್ಸರ್ ಸಿಗುತ್ತೆ, 0.4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಗಮನಿಸಬೇಕಾಗಿರೋದು ನೀವೇನು, ಮೈನಸ್ ನೆಗೆಟಿವ್ ಸಿಂಬಲ್ ಇದೆ ಅಲ್ವಾ. ಸೊ ಮೈನಸಲ್ಲಿದೆ ಅಂತ ಹೇಳಿದ್ರೆ ಏನು ಇಂಡಿಕೇಟ್ ಮಾಡ್ತಾ ಇದೆ, ಆಕ್ಸಿಲರೇಷನ್ ಮತ್ತು ವೆಲಾಸಿಟಿ ಎರಡೂ ಆಪೋಸಿಟ್ ಡಿರೆಕ್ಷನಲ್ಲಿದೆ ಅಂತ. ಅದೇ ಇಲ್ಲಿ ನೋಡಿ ಪಾಸಿಟಿವಲ್ಲಿದೆ ಅಂತ ಹೇಳಿದ್ರೆ ಆಕ್ಸಿಲರೇಷನ್ ವೆಲಾಸಿಟಿ ಒಂದೇ ದಿಕ್ಕಿನಲ್ಲಿ ಇದೆ ಅಂತ ಅರ್ಥ ಅಲ್ವಾ. ಹಾಗಿದ್ರೆ ಇಲ್ಲಿ ಬಂದ್ಬಿಟ್ಟು ಸ್ಪೀಡಾಗಿ ಹೋಗ್ತಿದೆ, ಬಟ್ ಇಲ್ಲಿ ಬ್ರೇಕ್ ಹಿಡ್ತಿದ್ದಾರೆ. ಬ್ರೇಕ್ ಅಂತ ಮೆನ್ಷನ್ ಮಾಡಿದ್ರೆ ಸಾಕು ಆಕ್ಸಿಲರೇಷನ್ ನೆಗೆಟಿವಲ್ಲಿ ಬರುತ್ತೆ ಅಂತ. ಅಥವಾ ಆಕ್ಸಿಲರೇಷನ್ ವೆಲಾಸಿಟಿಗೆ ಆಪೋಸಿಟ್ ಡಿರೆಕ್ಷನಲ್ಲಿದೆ, ವಿರುದ್ಧ ದಿಕ್ಕಿನಲ್ಲಿ ಅಂತ ಮೆನ್ಷನ್ ಮಾಡಿದರೆ ನೆಗೆಟಿವಲ್ಲಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಯೂನಿಫಾರ್ಮ್ ಮೋಷನ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್. ಹಾಗಿದ್ರೆ ಬನ್ನಿ ನೋಡೋಣ ಯೂನಿಫಾರ್ಮ್ ಮೋಷನ್ ಅಥವಾ ಏಕರೀತಿ ಚಲನೆ ಅಂದರೆ ಏನು ಅಂತ. ಇಲ್ಲಿ ನಾ ಒಂದು ಇಮೇಜ್ ಹಾಕಿದ್ದೀನಿ. ಇವಾಗ ಇಲ್ಲಿ ಒಂದು ಕಾರ್ ಇದೆ ಅಲ್ವಾ, 2 ಸೆಕೆಂಡ್ಸಲ್ಲಿ 10 ಮೀಟರ್ ಕವರ್ ಮಾಡ್ತಿದೆ. ಸೊ ಇಲ್ಲಿ ನಾವು ಡಿಸ್ಟೆನ್ಸ್ ತೊಗೊಳ್ಳೋಣ, ಎಷ್ಟು 10 ಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ಈ 10 ಮೀಟರನ್ನು 10 ಮೀಟರನ್ನು 2 ಸೆಕೆಂಡಲ್ಲಿ ಕವರ್ ಮಾಡ್ತಿದೆ. ನೆಕ್ಸ್ಟ್ 2 ಸೆಕೆಂಡಲ್ಲೂ ಕೂಡ 10 ಮೀಟರನ್ನೇ ಕವರ್ ಮಾಡ್ತಿದೆ. ನೀವು ನೆಕ್ಸ್ಟ್ 2 ಸೆಕೆಂಡ್ ತೊಗೊಂಡ್ರು 10 ಮೀಟರನ್ನೇ ಕವರ್ ಮಾಡುತ್ತೆ. ಸೊ ಏನು ಗಮನಿಸಬೇಕು, ಇಲ್ಲಿ ಸಮಯ ಸೇಮ್ ಇದೆ, ಟೈಮ್ ಕೂಡ ಸೇಮ್ ಇದೆ, ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರೋದು ಏನಿದೆ, ಸೇಮ್ ಇದೆ. ಸೊ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ವಾ. ಅದೇ ನಾವು ನಾನ್ ಯೂನಿಫಾರ್ಮ್ ಮೋಷನಲ್ಲಿ ನೋಡೋಣ ಬನ್ನಿ. ಸಮಯ ಏನಿದೆ, ಇಲ್ಲೂ ಕೂಡ 2 ಸೆಕೆಂಡ್ಸ್ ಇದೆ, ಇಲ್ಲೂ ಕೂಡ 2 ಸೆಕೆಂಡ್ಸೇ ಇದೆ. ಬಟ್ ಡಿಸ್ಟೆನ್ಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸ್ಟಾರ್ಟಿಂಗ್ 8 ಮೀಟರನ್ನು ಕವರ್ ಮಾಡಿದೆ, 2 ಸೆಕೆಂಡಲ್ಲಿ ಸ್ಟಾರ್ಟಿಂಗ್ ಎಷ್ಟು ಕವರ್ ಮಾಡಿದೆ, 8 ಮೀಟರ್ಸ್ ಕವರ್ ಮಾಡಿದೆ. ಅದೇ ನೆಕ್ಸ್ಟ್ ಸೆಕೆಂಡ್ಸಲ್ಲಿ ಏನು ಮಾಡಿದೆ, 18 ಮೀಟರನ್ನು ಕವರ್ ಮಾಡಿದೆ.
ಬಟ್ ನೆಕ್ಸ್ಟ್ 2 ಸೆಕೆಂಡ್ಸಲ್ಲಿ ಏನಾಗಿದೆ 33 ಮೀಟರ್ ಕವರ್ ಮಾಡಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈಕ್ವಲ್ ಟೈಮ್ ಇದೆ, ಬಟ್ ಡಿಸ್ಟೆನ್ಸ್ ಏನಾಗ್ತಿದೆ, ಇಟ್ಸ್ ಕೀಪ್ ಆನ್ ಚೇಂಜಿಂಗ್, ರೈಟ್, ತುಂಬ ಬದಲಾಗ್ತಾ ಇದೆ. ಈಕ್ವಲ್ ಟೈಮಿಂಗ್ಸ್, ಅನ್ಈಕ್ವಲ್ ಡಿಸ್ಟೆನ್ಸ್, ರೈಟ್. ಸಮಯ ಸೇಮ್ ಇದೆ, ಬಟ್ ದೂರ ಏನಾಗ್ತಾ ಇದೆ, ಬದಲಾಗ್ತಾ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಯೂನಿಫಾರ್ಮ್ ಮೋಷನ್, ಈಕ್ವಲ್ ಡಿಸ್ಟೆನ್ಸ್, ಈಕ್ವಲ್ ಇಂಟರ್ವಲ್ ಆಫ್ ಟೈಮ್. ಬಟ್ ಇಫ್ ಇಟ್ ಈಸ್ ಅ ನಾನ್ ಯೂನಿಫಾರ್ಮ್ ಮೋಷನ್ ಅಥವಾ ಏಕರೂಪವಲ್ಲದ ಚಲನೆಯಲ್ಲಿ ಏನಾಗಿರುತ್ತೆ, ಈಕ್ವಲ್ ಟೈಮ್ ಬಟ್ ಅನ್ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ನಿಮಗೆ ಯೂನಿಫಾರ್ಮ್ ಮತ್ತು ನಾನ್ ಯೂನಿಫಾರ್ಮ್ ಮೋಷನ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಸ್ಪೀಡ್ ಈಸ್ ಸೇಮ್. ನೀವು ಇಲ್ಲಿ ತೊಗೊಂಡ್ರು ಎಷ್ಟು, 1 ಸೆಕೆಂಡಿಗೆ 5 ಮೀಟರ್ ಅಥವಾ 2 ಸೆಕೆಂಡ್ಸಿಗೆ 10 ಮೀಟರ್. ಇಲ್ಲಿ ಬರ್ತೀರಾ, ಇಲ್ಲಿ ಚೆಕ್ ಮಾಡ್ತೀರಾ, ಅಲ್ಲೂ ಕೂಡ ಸೇಮ್ ಇರುತ್ತೆ, 10 ಮೀಟರ್ ಪರ್ 2 ಸೆಕೆಂಡ್ಸೇ ಇದೆ. ಬಟ್ ಇಲ್ಲಿ ನೋಡಿ 2 ಸೆಕೆಂಡ್ಸಿಗೆ 8 ಮೀಟರ್, ಇನ್ನು 2 ಸೆಕೆಂಡ್ಸಿಗೆ 18 ಮೀಟರ್. ಬಟ್ ಸ್ಪೀಡ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಬಟ್ ಯೂನಿಫಾರ್ಮ್ ಮೋಷನಲ್ಲಿ ಏನಿದೆ, ಸೇಮ್ ಇದೆ. ಆಕ್ಸಿಲರೇಷನ್ ವಿಲ್ ಬಿ 0. ಸ್ಪೀಡ್ ಸೇಮ್ ಆಗಿದ್ದರೆ ವೇಗೋತ್ಕರ್ಷ ಏನಾಗಿರುತ್ತೆ, 0 ಆಗಿರುತ್ತೆ. ಬಟ್ ಇಲ್ಲಿ ಸ್ಪೀಡ್ ಚೇಂಜ್ ಆಗ್ತಾ ಇದೆ, ಸೊ ಆಕ್ಸಿಲರೇಷನ್ 0 ಆಗಿರಲ್ಲ. ಎಸ್, ನಿಮಗೆ ಇವಾಗ ಯೂನಿಫಾರ್ಮ್ ಮೋಷನ್ಗೂ ನಾನ್ ಯೂನಿಫಾರ್ಮ್ ಮೋಷನ್ಗೂ ವ್ಯತ್ಯಾಸ ಗೊತ್ತಾಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾವು ಗ್ರಾಫ್ನ ಕಲಿಯೋಣ ಬನ್ನಿ. ನಮ್ಮ ಸಿಲೆಬಸ್ಸಲ್ಲಿ ಡಿಸ್ಟೆನ್ಸ್ ಟೈಮ್ ಗ್ರಾಫು ಅಥವಾ ದೂರ ಸಮಯ ಗ್ರಾಫ್ ಇದೆ, ವೆಲಾಸಿಟಿ ಟೈಮ್ ಗ್ರಾಫ್ ಇದೆ, ಅಂದರೆ ವೇಗ ಸಮಯ ಗ್ರಾಫ್ ಇದೆ. ಆ ಗ್ರಾಫ್ಗಳನ್ನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಇವಾಗ ನೋಡಿ, ನಮಗೆಲ್ಲರಿಗೂ ಗೊತ್ತು, ಒಂದು ಎಕ್ಸ್ ಆ್ಯಕ್ಸಿಸ್ ಇದೆ, ವೈ ಆ್ಯಕ್ಸಿಸ್ ಇದೆ ಅಂತ ಗೊತ್ತು. ಸೊ ಇವಾಗ ನಾನು ಡಿಸ್ಟೆನ್ಸ್ ಟೈಮ್ ಗ್ರಾಫ್ದೇ ತೊಗೊಳ್ಳೋಣ. ಇಲ್ಲಿ ದೂರ ಇದೆ ಅಂತ ಅಂದ್ಕೊಳ್ಳೋಣ, ಡಿಸ್ಟೆನ್ಸ್ ಇದೆ ವೈ ಆ್ಯಕ್ಸಿಸಲ್ಲಿ, ಎಕ್ಸ್ ಆ್ಯಕ್ಸಿಸಲ್ಲಿ ನಾನು ಟೈಮ್ ಅಂತ ತೊಗೋತೀನಿ, ಸಮಯ ಅಂತ ತೊಗೋತೀನಿ. ಸರಿ, ನಿಮಗೆ ಎಲ್ರಿಗೂ ಇವಾಗ ನೆನಪಾಗಬೇಕು, ಡಿಸ್ಟೆನ್ಸ್ ಬೈ ಟೈಮ್ ಎಲ್ಲೋ ಕಲ್ತಿದ್ವಿ ಅಲ್ವಾ? ಎಲ್ಲಿ ಕಲ್ತಿದ್ವಿ? ಸ್ಪೀಡಲ್ಲಿ ಕಲ್ತಿದ್ವಿ ಅಲ್ವಾ? ಜವಾದು ಫಾರ್ಮುಲಾ ನೆನಪಾಯ್ತಾ? ಡಿಸ್ಟೆನ್ಸ್ ಬೈ ಟೈಮ್. ಸೊ ವೈ ಆ್ಯಕ್ಸಿಸಲ್ಲಿ ಡಿಸ್ಟೆನ್ಸ್ ಬಂತು, ಎಕ್ಸ್ ಆ್ಯಕ್ಸಿಸಲ್ಲಿ ಟೈಮ್ ಬಂತು. ಹಾಗಿದ್ರೆ ಸ್ಪೀಡ್ ಎಲ್ಲಿ ಇಂಡಿಕೇಟ್ ಮಾಡಬೇಕು? ಸ್ಪೀಡನ್ನು ನಾನು ಎಲ್ಲಿ ತೋರಿಸಿದ್ದೀನಿ? ಇಲ್ಲಿ. ಇದು ಯಾವಾಗ್ಲೂ ಸ್ಪೀಡ್ ಆಗಿರುತ್ತೆ ಅಲ್ವಾ? ಸ್ಲೋಪ್ ಯಾವಾಗ್ಲೂ ದೂರವಾಗಿರುತ್ತೆ ಅಲ್ವಾ? ಡಿಸ್ಟೆನ್ಸ್ ಬೈ ಟೈಮ್, ಸ್ಪೀಡ್ ಫಾರ್ಮುಲಾ ಕನೆಕ್ಟ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಸ್ಪೀಡ್ ಏನಾಗಿದೆ, ಒಂದು ಸ್ಟ್ರೈಟ್ ಲೈನಲ್ಲಿ ಇದೆ ಅಲ್ವಾ? ಸೊ ಸ್ಟ್ರೈಟ್ ಲೈನಲ್ಲಿ ನಾನು ನಿನಗೆ ಇನ್ನೂ ಒಂದು ಗ್ರಾಫ್ ತೊಗೊಂಡು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಯಾವುದಾದ್ರೂ 2 ಪಾಯಿಂಟ್ ತೊಗೊಂಡು ನೀವು ಚೆಕ್ ಮಾಡಿದ್ರೆ ಡಿಸ್ಟೆನ್ಸು ಮತ್ತು ಟೈಮಿಂಗ್ಸು ಸೇಮೇ ಬರುತ್ತೆ. ಸೊ ಈ ಥರ ಸ್ಟ್ರೈಟ್ ಲೈನ್ ಇದ್ದರೆ ನೀವು ಏನು ಹೇಳ್ಬೋದು, ಸ್ಪೀಡ್ ಕಾನ್ಸ್ಟೆಂಟಾಗಿದೆ ಅಂತ ಹೇಳ್ಬೋದು, ಸೇಮೇ ಇದೆ ಅಂತ ಹೇಳ್ಬೋದು. ಅದೇ ನೆಕ್ಸ್ಟ್ ಗ್ರಾಫ್ ನೋಡೋಣ. ಇವಾಗಲೂ ಕೂಡ ವೈ ಆ್ಯಕ್ಸಿಸಲ್ಲಿ ದೂರ ಇದೆ ಅಂತ ಅಂದ್ಕೊಳ್ಳಿ, ಎಕ್ಸ್ ಆ್ಯಕ್ಸಿಸಲ್ಲಿ ಟೈಮ್ ಇದೆ ಅಂತ ಅಂದ್ಕೊಳ್ಳಿ. ಈ ಪರ್ಪಲ್ ಕಲರ್ ಏನು ಇಂಡಿಕೇಟ್ ಮಾಡ್ತಿದೆ? ಸ್ಪೀಡನ್ನು ಇಂಡಿಕೇಟ್ ಮಾಡ್ತಿದ್ದೀರಿ. ಆದರೆ ಸ್ಟ್ರೈಟ್ ಆಗಿದೆಯಾ? ಇಲ್ಲ, ಕರ್ವ್ ಆಗಿದೆ ಅಲ್ವಾ, ಸ್ವಲ್ಪ ಬೆಂಡ್ ಆಗಿದೆ ಅಲ್ವಾ? ಬಟ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ, ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತಿದೆ ಅಲ್ವಾ? ಸೊ ನೀವು ಹೇಳ್ಬೋದು ಸ್ಪೀಡ್ ದೂರ ಇಲ್ಲಿ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ಬೋದು. ಅದೇ ನೆಕ್ಸ್ಟ್ ಗ್ರಾಫ್ ನೋಡಿ, ವೈ ಆ್ಯಕ್ಸಿಸಲ್ಲಿ ಏನಿದೆ, ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ, ಟೈಮ್ ಇದೆ. ಬಟ್ ಇಲ್ಲಿ ನೋಡಿ, ಸ್ಲೋಪ್ ಏನಾಗಿದೆ, ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸ್ಗೆ ಸಮಾಂತರವಾಗಿದೆ ಅಲ್ವಾ? ಸೊ ಸ್ಪೀಡ್ ಬಂದುಬಿಟ್ಟು ಸ್ಟ್ರೈಟ್ ಲೈನೇ ಇದೆ, ಇಲ್ಲೂ ಕೂಡ ಸ್ಟ್ರೈಟ್ ಲೈನ್. ಬಟ್ ಇಲ್ಲಿ ಏನಾಗಿದೆ, ಪ್ಯಾರಲಲ್ ಇದೆ, ಸಮಾಂತರ ಆಗಿದೆ. ಯಾವುದಕ್ಕೆ? ಟೈಮಿಗೆ. ಸೊ ಇಲ್ಲಿ ನೀವು ಹೇಳ್ಬೋದು ಸೇಮ್ ಇದೆ ಅಥವಾ 0 ಇದೆ ಅಂತ ಹೇಳ್ಬೋದು. ನೀವೇನೇ ತೊಗೊಳ್ರಿ, ಎಲ್ಲೇ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 0 ಅಂತ ಬರುತ್ತೆ. ಸ್ಪೀಡ್ 0 ಇದೆ ಅಂತ ಹೇಳಿದ್ರೆ ಏನಂತ ಅರ್ಥ? ಬಾಡಿ ಅಟ್ ರೆಸ್ಟ್ ಅಂತ ಅರ್ಥ, ವಿಶ್ರಾಂತಿ ಸ್ಥಿತಿಯಲ್ಲಿದೆ ಅಂತ ಅರ್ಥ. ಈ ಥರ ಯಾವುದಾದ್ರೂ ಗ್ರಾಫ್ ನಿಮಗೆ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಅಂತ ಇದ್ದರೆ, ಸಮಾಂತರವಾಗಿದ್ದರೆ ಎಕ್ಸ್ ಆ್ಯಕ್ಸಿಸ್ಸಿಗೆ, ಬಾಡಿ ರೆಸ್ಟಲ್ಲಿದೆ, ವಿಶ್ರಾಂತಿಯಲ್ಲಿದೆ, ನೋ ಮೂಮೆಂಟ್, ನೋ ಸ್ಪೀಡ್ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಗ್ರಾಫ್ ನೋಡೋಣ ಬನ್ನಿ. ಇಲ್ಲಿ ಬಂದು ನೋಡಿದ್ರೆ ಫುಲ್ ಕೆಳಗಡೆ ಬರ್ತಾ ಇದೆ ಅಲ್ವಾ? ಇದು ಇನ್ಕ್ರೀಸ್ ಆಗ್ತಿದೆ. ಬಟ್ ಇದೇನಾಗ್ತಿದೆ, ಡಿಕ್ರೀಸ್ ಆಗ್ತಿದೆ ಅಲ್ವಾ? ಇದನ್ನ ನಾವು ಪಾಸಿಟಿವ್ ಅಂತ ತೊಗೋಬೋದು. ಬಟ್ ಇದನ್ನ ಏನಂತ ತೊಗೋಬೋದು, ನೆಗೆಟಿವ್, ಮೈನಸಲ್ಲಿ. ಯಾಕಂತಂದರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಲ್ವಾ? ಅದಕ್ಕೋಸ್ಕರ. ಇಲ್ಲಿ ಇನ್ನೂ ಒಂದು ಗ್ರಾಫ್ ಇದೆ. ಇಲ್ಲೆಲ್ಲ ಒಂದೇ ಒಂದು ಲೈನ್ ಇತ್ತಲ್ವಾ, ಒಂದೇ ಒಂದು ಸ್ಲೋಪ್ ಇತ್ತು. ಬಟ್ ಇಲ್ಲಿ 3 ಇದೆ. ಮ್ಯಾಮ್ ಯಾವುದು ಸ್ಲೋಪ್ ಜಾಸ್ತಿ ಇದೆ, ಬೀನಾ ಸೀನಾ ಏನಾ ಅಂತ? ನಿಮಗೆಲ್ಲರೂ ಪ್ರೊಟ್ರಾಕ್ಟರ್ ಯೂಸ್ ಮಾಡಿದ್ದೀರಾ ಅನ್ಕೊತೀನಲ್ವ, ಕೋನಮಾಪಕ. ಇಲ್ಲಿ ಇಟ್ಕೊಂಡ್ರೆ ನೀವು ಕೋನಮಾಪಕನ ನೀವು ಈ ಥರನೇ ಅಲ್ವಾ ಹೋಗೋದು.
ಸೊ ಇಲ್ಲಿಂದ ಆ್ಯಂಗಲ್ ಹೀಗೆ ಹೀಗೆ ಮತ್ತು ಹೀಗೆ ಹೋಗ್ತಿರಲ್ವಾ ಆ್ಯಂಗಲ್. ಸೊ ಒಂದಕ್ಕಿಂತ ಆ್ಯಂಗಲ್ ಮೇಲೆ ಹೋಗ್ತಾ ಹೋಗ್ತಾ ಆ್ಯಂಗಲ್ ಏನಾಗ್ತಿದೆ, ಕೋನ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಗ್ರಾಫ್. ಇವಾಗ ನಾವು ಒಂದೊಂದಾಗಿ ಡಿಸ್ಟೆನ್ಸ್ ಟೈಮ್ ಗ್ರಾಫು, ವೆಲಾಸಿಟಿ ಟೈಮ್ ಗ್ರಾಫನ್ನು ಕಲಿಯೋಣ ಬನ್ನಿ. ಇವಾಗ ನಾನೊಂದು ಸೇಮ್ ಮೊದಲನೇ ಗ್ರಾಫ್ ಕಲ್ತ್ವಿ ಅಲ್ವಾ, ಈ ಗ್ರಾಫ್ ಕಲ್ತ್ವಿ ಅಲ್ವಾ, ಅದನ್ನೇ ಇಲ್ಲಿಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತಿದ್ದೀನಿ. ವೈ ಆ್ಯಕ್ಸಿಸಲ್ಲಿ ಏನು ತೊಗೊಂಡಿದ್ದೀನಿ ನಾನು, ಡಿಸ್ಟೆನ್ಸ್ ತೊಗೊಂಡಿದ್ದೀನಿ. ಎಕ್ಸ್ ಆ್ಯಕ್ಸಿಸಲ್ಲಿ ಏನು ತೊಗೊಂಡಿದ್ದೀನಿ, ಟೈಮ್ ತೊಗೊಂಡಿದ್ದೀನಿ. ಇಲ್ಲಿ ಕೆಲವು ವ್ಯಾಲ್ಯೂಸ್ ಇದೆ. ಇದು ಏನು ಇಂಡಿಕೇಟ್ ಮಾಡ್ತಿದೆ ತಲೆಯಲ್ಲಿರಲಿ, ಇದು ಸ್ಪೀಡನ್ನು ಇಂಡಿಕೇಟ್ ಮಾಡ್ತಿದೆ, ಸ್ಲೋಪ್. ಇವಾಗ ನೋಡಿ, ಟೈಮ್ 2 ನಿಮಿಷದಲ್ಲಿ, 4 ನಿಮಿಷದಲ್ಲಿ, 6 ಮತ್ತು 8 ನಿಮಿಷದಲ್ಲಿ ಒಂದೊಂದು ಪಾಯಿಂಟ್ ಇದೆ. ಇವಾಗ ನಾವು ಯಾವುದಾದ್ರೂ 2 ಪಾಯಿಂಟ್ ತೊಗೊಳ್ಳೋಣ. ಲೆಟ್ಸ್ ಸೇ ಇದನ್ನೇ ತೊಗೊಳ್ಳೋಣ. ಇದನ್ನು S1 ಅಂತ ತೊಗೊಳ್ಳೋಣ, ಇದನ್ನು S2 ಅಂತ ತೊಗೊಳ್ಳೋಣ. ಸರಿ, S1 ಬಂದುಬಿಟ್ಟು 20 ಇಂಡಿಕೇಟ್ ಮಾಡ್ತಿದೆ ಅಲ್ವಾ. 4 ನಿಮಿಷ ಎಷ್ಟು ಇಂಡಿಕೇಟ್ ಮಾಡ್ತಿದೆ, 20 ಇಂಡಿಕೇಟ್ ಮಾಡ್ತಿದೆ. S2 ಏನು ಇಂಡಿಕೇಟ್ ಮಾಡ್ತಿದೆ, S2 ಬಂದುಬಿಟ್ಟು 30 ಇಂಡಿಕೇಟ್ ಮಾಡ್ತಿದೆ ಅಲ್ವಾ. ಸೊ ಸ್ಲೋಪನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ, ನಮಗೆ ಗೊತ್ತು ಸ್ಲೋಪ್ದು ಒಂದು ಫಾರ್ಮುಲಾ ಇದೆ, ನೋಡೋಣ ಬನ್ನಿ. ಸ್ಲೋಪ್ದು ಅಥವಾ ನಮ್ಮ ಡಿಸ್ಟೆನ್ಸ್ ಟೈಮ್ ಗ್ರಾಫಲ್ಲಿ ಸ್ಲೋಪ್ ಏನಾಗಿರುತ್ತೆ, ಇದು ಸ್ಪೀಡ್ ಆಗಿರುತ್ತೆ ಅಲ್ವಾ. ಸೊ ಸ್ಪೀಡನ್ನು ಸ್ಲೋಪನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, S2 ಮೈನಸ್ S1 ಬೈ T2 ಮೈನಸ್ T1. S2 ನಮಗೆ ಗೊತ್ತು, S2 ಎಷ್ಟಿದೆ, 30 ಇದೆ. ಓಕೆ, 30 ಬರ್ಕೊಳ್ಳೋಣ. S1 ಎಷ್ಟಿದೆ, 20 ಇದೆ. T2 ಎಷ್ಟಿದೆ, T2 ಇದು ಅಲ್ವಾ, ನಾವು ಈ ಪಾಯಿಂಟ್ ತೊಗೊಂಡಿರೋ ಕಾರಣ T2 ಕೂಡ ಅದೇ ಆಗಿರುತ್ತೆ. T2 ಎಷ್ಟಿದೆ, 6 ಇದೆ. T1 ಎಷ್ಟಿದೆ, 4 ಇದೆ. 30 ಮೈನಸ್ 20 ಎಷ್ಟು, 10. ಸೊ 6 ಮೈನಸ್ 4 ಎಷ್ಟಾಗುತ್ತೆ, 2 ಅಲ್ವಾ. ಸೊ 2 ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ, 5 ಆಗುತ್ತೆ. ನೀವು ಇದೇ 2 ಪಾಯಿಂಟ್ ತೊಗೋಬೇಕು ಅಂತ ಏನಿಲ್ಲ, ನೀವು ಇವೆರಡು ಪಾಯಿಂಟ್ ಕೂಡ ತೊಗೋಬೋದು. ನೀವು ಯಾವುದೇ ಪಾಯಿಂಟನ್ನು ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೂ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಯಾವಾಗ್ಲೂ ಎಷ್ಟು ಬರುತ್ತೆ, 5 ಬರುತ್ತೆ. 5 ಕಿಲೋಮೀಟರ್ ಪರ್ ಮಿನಿಟೇ ಬರುತ್ತೆ. ಇವಾಗ ನೋಡಿ, ಇಷ್ಟಕ್ಕೆ ಎಷ್ಟು 5 ಕಿಲೋಮೀಟರ್ ಇದೆಯಾ, ನೀವು ಇವೆರಡು ಪಾಯಿಂಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೂ 5 ಕಿಲೋಮೀಟರ್ ಬರುತ್ತೆ, ಅಥವಾ ಇದನ್ನೆರಡು ತೊಗೊಂಡು ಮಾಡಿದ್ರೂ 5 ಕಿಲೋಮೀಟರೇ ಬರುತ್ತೆ. ಸೊ ನೀವು ಹೇಳ್ಬೋದು ಏನು, ಸ್ಪೀಡ್ ಏನಾಗಿದೆ, ಕಾನ್ಸ್ಟೆಂಟಾಗಿ ಆಗಿದೆ ಅಂತ. ಯಾಕಂತಂದರೆ 2 ಪಾಯಿಂಟನ್ನು ಯಾವುದಾದ್ರೂ 2 ಪಾಯಿಂಟ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೇನು ಬರುತ್ತೆ ಆನ್ಸರ್, 5 ಕಿಲೋಮೀಟರೇ ಬರುತ್ತೆ. ಸೊ ನಾವು ಹೇಳ್ಬೋದು ಡಿಸ್ಟೆನ್ಸ್ ಟೈಮ್ ಗ್ರಾಫು ಸ್ಟ್ರೈಟ್ ಲೈನ್ ಆಗಿದೆ ಅಂತ ಹೇಳಿದ್ರೆ ಕಾನ್ಸ್ಟೆಂಟಾಗಿದೆ ಅಂತ ಹೇಳ್ಬೋದು. ನಾನು ನಮಗೆ ಇಲ್ಲಿ ಡೆಫಿನೇಷನ್ ಕೂಡ ಕೊಟ್ಟಿದ್ದೇನೆ. ನೆಕ್ಸ್ಟ್ ನೋಡೋಣ ಬನ್ನಿ. ಇವಾಗ ಯೂನಿಫಾರ್ಮ್ ಮೋಷನ್ ನೋಡಿದ್ವಿ ಅಲ್ವಾ, ನಾನ್ ಯೂನಿಫಾರ್ಮ್ ಮೋಷನ್ ಅಥವಾ ನಾನ್ ಯೂನಿಫಾರ್ಮ್ ಸ್ಪೀಡಲ್ಲಿ ನೋಡೋಣ. ಇಲ್ಲಿ ನೋಡಿದ್ರೆ ಗ್ರಾಫ್ ನೋಡಿ ಕರ್ವ್ ಆಗಿದೆ ಅಲ್ವಾ. ಓಕೆ, ಇವಾಗ ವೈ ಆ್ಯಕ್ಸಿಸಲ್ಲಿ ಡಿಸ್ಟೆನ್ಸ್ ತೊಗೊಂಡಿದ್ದೀವಿ, ಎಕ್ಸ್ ಆ್ಯಕ್ಸಿಸಲ್ಲಿ ಟೈಮ್ ಇದೆ. ಬಟ್ ಗ್ರಾಫ್ ನೋಡಿ ಇಟ್ಸ್ ಕೀಪ್ ಆನ್ ಇನ್ಕ್ರೀಸಿಂಗ್ ಅಲ್ವಾ. ಸೊ ನಾವು ಇಲ್ಲಿ ಒಂದು ತೊಗೊಂಡು ನೋಡೋಣ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ಇದೇ 2 ಪಾಯಿಂಟ್ ತೊಗೋತೀನಿ ಅಂದ್ಕೊಳ್ಳಿ. ಓಕೆ, ಇದೊಂದು ಪಾಯಿಂಟ್ ತೊಗೊಂಡಿದ್ದೀನಿ ನಾನು, ಇದೊಂದು ಪಾಯಿಂಟ್ ತೊಗೋತೀನಿ ಅಂತ ಅಂದ್ಕೊಳ್ಳಿ. ಇದು T1, ಇದು T2 ಅಂದ್ಕೊಳ್ಳೋಣ. ಇದು S1, S2 ಅಂತ ಅಂದ್ಕೊಳ್ಳೋಣ. S2 ಬಂದ್ಬಿಟ್ಟು ಎಷ್ಟಿದೆ, ಇಲ್ಲಿ 9 ಇದೆ. ಓಕೆ, S1 ಎಷ್ಟಿದೆ ಮಕ್ಕಳ, 4 ಇದೆ. ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ನೋಡೋಣವಾ. ಫಾರ್ಮುಲಾ ಗೊತ್ತಲ್ವಾ ನಮಗೆ ಸ್ಲೋಪ್ದು, ಏನು, S2 ಮೈನಸ್ S1 ಬೈ T2 ಮೈನಸ್ T1 ಅಂತ ಗೊತ್ತಲ್ವಾ. S2 ಬಂದ್ಬಿಟ್ಟು ಎಷ್ಟಿದೆ, 9 ಇದೆ. S1 ಬಂದ್ಬಿಟ್ಟು ಎಷ್ಟಿದೆ, 4 ಇದೆ. ಸೊ T2 ಬಂದ್ಬಿಟ್ಟು ಎಷ್ಟಿದೆ, ಟೈಮಿಂಗ್ 6 ಇದೆ. ಓಕೆ, T1 ಎಷ್ಟಿದೆ, 4 ಇದೆ ಅಲ್ವಾ. ಓಕೆ, 9 ಮೈನಸ್ 4 5 ಇದೆ. 6 ಮೈನಸ್ 4 2 ಇದೆ. ಸೊ ಡಿವೈಡ್ ಮಾಡಿದ್ರೆ ನಮಗೆ 2.5 ಬರುತ್ತೆ. ಯೂನಿಟ್ ಬಂದ್ಬಿಟ್ಟು ಕಿಲೋಮೀಟರ್ ಪರ್ ಮಿನಟ್ ಇದೆ ಅಲ್ವಾ. ಸೊ ನೀವು ಇವೆರಡು ಪಾಯಿಂಟ್ ತೊಗೊಂಡಿದ್ದಕ್ಕೆ ಆನ್ಸರ್ ಎಷ್ಟು ಬಂತು, 2.5 ಬಂತಲ್ವಾ. ಅದೇ ನಾನು ಇವೆರಡು ಪಾಯಿಂಟ್ ತೊಗೊಂಡ್ರೆ ನಿಮ್ಗೆ ಡಿಸ್ಟೆನ್ಸ್ ಎಲ್ಲ ಗೊತ್ತಾಗಿರುತ್ತೆ. ಸೊ ಇದು ಜಾಸ್ತಿ ಬರುತ್ತೆ, ಲೆಟ್ಸ್ ಸೇ 3.5 ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ 2.5, ಇಲ್ಲಿ 3.5 ಸೇಮ್ ಇಲ್ಲ, ಚೇಂಜ್ ಆಗ್ತಾ ಇದೆ. ಸೊ ನೀವು ಹೇಳ್ಬೋದು ಇದು ನಾನ್ ಯೂನಿಫಾರ್ಮ್. ಅದೇ ಲಾಸ್ಟ್ ಕೇಸಲ್ಲಿ ನಾವು ಏನು ಬಂತೇಳಿ, ಇಲ್ಲಿ ಯಾವುದಾದ್ರೂ 2 ಪಾಯಿಂಟ್ ತೊಗೊಂಡ್ರೆ ಸೇಮೇ ಬರುತ್ತೆ ಆನ್ಸರ್, ಸೇಮ್ ಇದೆ ಅಂತ ಹೇಳಿದ್ರೆ ಯೂನಿಫಾರ್ಮ್. ಬಟ್ ಇಲ್ಲಿ ನೋಡಿ ಸೇಮ್ ಇಲ್ಲ, ಇಲ್ಲಿ 2.5 ಬಂದಿದೆ, ಇಲ್ಲಿ 3.5 ಬಂದಿದೆ, ಚೇಂಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗ್ತಾ ಇದೆ.
ಇನ್ಕ್ರೀಸ್ ಆಗ್ತಾ ಇದೆ, ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ನಾನ್ ಯೂನಿಫಾರ್ಮ್ ಸ್ಪೀಡ್ ಅಂತ ಹೇಳ್ಬೋದು. ಓಕೆ, ನಾವಿವಾಗ ಡಿಸ್ಟೆನ್ಸ್ ಟೈಮ್ ಗ್ರಾಫ್ ನೋಡಿದ್ವಿ ಅಲ್ವಾ, ಇವಾಗ ವೆಲಾಸಿಟಿ ಟೈಮ್ ಗ್ರಾಫ್ ನೋಡೋಣ ಬನ್ನಿ. ಸೊ ಒಂದು ಕ್ಲಾರಿಫಿಕೇಷನಲ್ಲಿ ನಾನು ನಿಮಗೆ ಮುಂಚೆ ಹೇಳಿದ್ದೆ ಸಾಲಿಡಸ್ ಯೂಸ್ ಮಾಡಿದಾಗ -1 ಯೂಸ್ ಮಾಡಬಾರ್ದು ಅಂತ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಕೊಟ್ಟಿದ್ದಾರೆ, ಸೊ ಇದನ್ನು ಮಾಡಬೇಡಿ. ಯಾವಾಗಲೂ ನಾವು ಯಾವ ಥರ ಬರೀಬೇಕು ಅಂತ ಹೇಳಿದ್ರೆ 1 ಮೀಟರ್/ಸೆಕೆಂಡ್ ಅಂತ ಬರೀಬೇಕು, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬರೀಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎರಡೂ ಇದೆ, ಸೊ ಈ ಥರ ಬರೀಬೇಡಿ. ಒಂದು ಈ ಥರ ಬರೀರಿ, ಇಲ್ಲ ಅಂದರೆ ಈ ಥರ. ಡೋಂಟ್ ಯೂಸ್ ಸಾಲಿಡಸ್ ಪ್ಲಸ್ ದಿ ಮೈನಸ್ ಸೈನ್. ಎಸ್, ನಾನು ಇವಾಗ ಇದನ್ನು ಕಾರ್ಡ್ ಮಾಡಿದ್ದೀನಿ. ಓಕೆ, ಇವಾಗ ವೈ ಆ್ಯಕ್ಸಿಸಲ್ಲಿ ವೆಲಾಸಿಟಿ ಇದೆ, ಎಕ್ಸ್ ಆ್ಯಕ್ಸಿಸಲ್ಲಿ ಟೈಮ್ ಇದೆ ಅಲ್ವಾ, ಕಾಲ ಇದೆ. ಸೊ ಆಗಿದ್ದರೆ ಸ್ಲೋಪ್ ಏನಾಗಿರುತ್ತೆ? ನೀವು ಇವಾಗ ಸ್ಪೀಡನ್ನ ತೊಗೊಂಡ್ರಿ ಅಲ್ವಾ, ಡಿಸ್ಟೆನ್ಸ್ ಬೈ ಟೈಮ್ ಇದ್ದಾಗ ಸ್ಪೀಡ್ ಅಂತ ತೊಗೊಂಡ್ರಿ, ದೂರ ಮತ್ತು ಸಮಯ ಇದ್ದಾಗ ಜವ ಅಂತ ತೊಗೊಂಡ್ರಿ ಅಲ್ವಾ. ಇವಾಗ ವೇಗ ಮತ್ತು ಕಾಲ ಇದ್ದಾಗ ಏನು ತೊಗೋಬೇಕು? ಆಕ್ಸಿಲರೇಷನ್ ತೊಗೋಬೇಕು. ಕರೆಕ್ಟ್, ಆಕ್ಸಿಲರೇಷನ್ ತೊಗೊಳ್ಳಿ. ಇವಾಗ ಸ್ಲೋಪ್ ಏನು ಇಂಡಿಕೇಟ್ ಮಾಡ್ತಾ ಇದೆ? ವೇಗೋತ್ಕರ್ಷಣ ಇಂಡಿಕೇಟ್ ಮಾಡ್ತಿದೆ. ನಾವಿವಾಗ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಏರಿಯಾ ವಿಸ್ತೀರ್ಣನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಯಾವುದಾದ್ರೂ ಒಂದು ಸ್ಲೋಪ್ ಇದೆಯಲ್ವಾ, ಇವಾಗ ವೆಲಾಸಿಟಿ ಬೈ ಟೈಮ್ ಇದೆ ಅಲ್ವಾ, ಈ ಸ್ಲೋಪ್ ಕೆಳಗಡೆ ಏನೆಲ್ಲ ಇದೆ ಅಲ್ವಾ, ಇದೆಷ್ಟು ಏರಿಯಾ ಏನೇನು ಬರುತ್ತೆ ಅಲ್ವಾ, ಇದೆಲ್ಲ ಬಂದ್ಬಿಟ್ಟು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟೇ ಆಗಿರುತ್ತೆ. ಇದು ಯಾವುದಾದ್ರೂ ಒಂದು ಸ್ಲೋಪ್ ಇರಲಿ, ಸ್ಲೋಪ್ ಕೆಳಗಡೆ ಏರಿಯಾ ಏನೆಲ್ಲ ಬರುತ್ತೆ ನೋಡಿ, ಅದೆಲ್ಲ ಬಂದ್ಬಿಟ್ಟು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟೇ ಆಗಿರುತ್ತೆ. ನಾವಿವಾಗ ಏನು ಕ್ಯಾಲ್ಕುಲೇಟ್ ಮಾಡ್ಬೋದು ಇವಾಗ ಅಂತ ಹೇಳಿದ್ರೆ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೊಂದು ಎಕ್ಸಾಂಪಲ್ ಇದೆ. ಸೊ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಯಾವುದ್ರ ಏರಿಯಾನ ಅವರೇ ಪಾಯಿಂಟ್ಗಳು ಕೊಟ್ಬಿಟ್ಟಿದ್ದಾರೆ, ABCDE ಅಂತ. ನಾವಿವಾಗ ABCDE ಇದು ವಿಸ್ತೀರ್ಣನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಬನ್ನಿ. ಇಲ್ಲಿ A ಇದೆ, B ಇದೆ, C ಇದೆ, D ಇದೆ, E ಇದೆ. ಸೊ ನಾವಿವಾಗ ಇಷ್ಟು ಪಾಯಿಂಟದನ್ನು ಏರಿಯಾ ಕಂಡುಹಿಡಿಬೇಕು. ನೀವು ನೋಡ್ತಿದ್ದೀರಾ A ಮತ್ತು D ಮತ್ತು ಇದು ಒಂದು ಟ್ರಯಾಂಗಲ್ ಇದೆ, ABCD ಇನ್ನೊಂದು ರೆಕ್ಟ್ಯಾಂಗಲ್ ಇದೆ. ಸೊ ಟ್ರಯಾಂಗಲ್ ಇದೆ, ರೆಕ್ಟ್ಯಾಂಗಲ್ ಇದೆ. ನಮ್ದು ಇವಾಗ ತ್ರಿಭುಜದ ವಿಸ್ತೀರ್ಣ ಮತ್ತು ಆಯತದ ವಿಸ್ತೀರ್ಣ ಗೊತ್ತಾದರೆ ನಮಗೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ನಾವಿವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಟ್ರಯಾಂಗಲ್ದು ಏರಿಯಾ ಪ್ಲಸ್ ರೆಕ್ಟ್ಯಾಂಗ್ಯುಲರ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ನಮಗೆಲ್ಲರಿಗೂ ಗೊತ್ತು, ಇವಾಗ ಇಷ್ಟು ಏರಿಯಾದು ಫೈಂಡ್ ಔಟ್ ಮಾಡಬೇಕು ಅಂದರೆ ಟ್ರಯಾಂಗಲ್ ಪ್ಲಸ್ ರೆಕ್ಟ್ಯಾಂಗಲ್ದು ವಿಸ್ತೀರ್ಣ ಬೇಕು ಅಂತ. ಸೊ ವಿಸ್ತೀರ್ಣದ ಫಾರ್ಮುಲಾ ಗೊತ್ತಾ ನಮಗೆ? ಎಸ್, ಏನಿದೆ? ಆಯತದ ವಿಸ್ತೀರ್ಣದ ಫಾರ್ಮುಲಾ ಬಂದು L/B ಅಂತ ಇದೆ. ಸೊ ತ್ರಿಭುಜದ ವಿಸ್ತೀರ್ಣ ಬಂದುಬಿಟ್ಟು 1/2 ಬೇಸ್ ಇಂಟು ಹೈಟ್ ಅಂತ ಹೇಳ್ತೀವಲ್ವಾ. ಸೊ ಇವಾಗ ನಾವು ತೊಗೊಳ್ಳೋಣ ಬನ್ನಿ, ಲೆಂತ್ ಎಷ್ಟಿದೆ ಅಂತ ನೋಡೋಣ. ಫಸ್ಟು ರೆಕ್ಟ್ಯಾಂಗಲ್ದು ಏರಿಯಾ ತೊಗೊಳ್ಳೋಣ. ಇವಾಗ ರೆಕ್ಟ್ಯಾಂಗಲ್ದು ಲೆಂತ್ ಎಷ್ಟಿದೆ? ಇದಿದೆ ಅಲ್ವಾ. ಬ್ರೆಡ್ತ್ ಎಷ್ಟಿದೆ? ಇದಿದೆ. ಸೊ ಲೆಂತ್ ನಾವು ನೋಡ್ತಾ ಇದ್ದೀವಿ, ಇದು 18 ಇದೆ. ಲೆಂತ್ ಬಂದುಬಿಟ್ಟು 18 ಇದೆ. ಬ್ರೆಡ್ತ್ ಎಷ್ಟಿದೆ? ಬ್ರೆಡ್ತ್ ಬಂದುಬಿಟ್ಟು ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 5 ಇದೆ, ಇಲ್ಲಿಂದ 15 to 25. ಸೊ ಟೋಟಲ್ 10 ಇದೆ. ಓಕೆ, ಬರ್ಕೊಳ್ಳೋಣ. ಪ್ಲಸ್ ಹಾಫ್ ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಇವಾಗ ತ್ರಿಭುಜದ ಬೇಸ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಮಕ್ಕಳ? 10 ಬರುತ್ತೆ. 10 ಅಂತ ಬರ್ಕೊಳ್ಳೋಣ. ಹಾಗಿದ್ರೆ ಹೈಟ್ ಎಷ್ಟಿದೆ? ಇಲ್ಲಿಂದ ಓಕೆ 18ಇಂದ ಇದು ಎಷ್ಟಿಗೆ ಹೋಗಿದೆ? 36 ಹೋಗಿದೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ? 18 ಬರುತ್ತೆ. ಸೊ 18 ಅಂತ ಬರ್ಕೊಳ್ಳೋಣ. ಸೊ ಸಾಲ್ವ್ ಮಾಡ್ತಾ ಹೋಗೋಣವಾ. 2ಇಂದ 2 9s ಹೋಗುತ್ತೆ ಅಲ್ವಾ. 18 × 10 ಎಷ್ಟು ಬರುತ್ತೆ? 180 ಅಲ್ವಾ. ಓಕೆ, ಪ್ಲಸ್ ಹೇಗಿದೆ ಹಾಗೆ ಬರ್ಕೊಳ್ಳೋಣ. 10 9s 90. ಇವೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳ? 270 ಮೀಟರ್ ಅಂತ ಹೇಳ್ಬೋದು. ಸೊ ನಮಗೆ ಇವಾಗ ಟ್ರಯಾಂಗಲ್ದು ಪ್ಲಸ್ ರೆಕ್ಟ್ಯಾಂಗಲರ್ದನ್ನು ಏರಿಯಾನ ಆ್ಯಡ್ ಮಾಡಿದ್ದಕ್ಕೆ ಇದೆಷ್ಟು ಏರಿಯಾ ಬಂದುಬಿಟ್ಟು 270 ಮೀಟರ್ ಬಂದಿದೆ. ಏರಿಯಾ ಬಂದುಬಿಟ್ಟು ಎಷ್ಟಿದೆ? 270 ಮೀಟರ್ ಇದೆ. ಇವಾಗ ಇನ್ನೂ ಒಂದು ಗ್ರಾಫ್ ತೊಗೊಂಡಿದ್ದೇನೆ, ವೆಲಾಸಿಟಿ ಟೈಮ್ ಗ್ರಾಫು. ಇವಾಗ ನೋಡೋಣ. ವೈ ಆ್ಯಕ್ಸಿಸಲ್ಲಿ ಏನಿದೆ? ವೆಲಾಸಿಟಿ ಇದೆ. ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ? ಟೈಮ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರಾಫು ಸ್ಟ್ರೈಟ್ ಇಲ್ಲ, ಹೋಗ್ತಾ ಇದೆ,
ಮತ್ತೆ ಡಿಕ್ರೀಸ್ ಆಗ್ತಿದೆ, ಇನ್ಕ್ರೀಸ್ ಆಗ್ತಿದೆ, ಡಿಕ್ರೀಸ್ ಆಗ್ತಿದೆ. ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಫುಲ್ ಕಂಪ್ಲೀಟ್ ಡಿಕ್ರೀಸ್ ಆಗಿದೆ. ಸೊ ನೀವು ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ಮೊದಲನೇದು ನೋಡ್ತಿದ್ದೀರಾ ಇನ್ಕ್ರೀಸ್ ಡಿಕ್ರೀಸ್ ಆ ಥರ ಆಗ್ತಾ ಇದೆ. ಸೊ ನೀವೇನು ಹೇಳ್ಬೋದು, ಆಕ್ಸಿಲರೇಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದೆ, ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದೆ. ಅದೇ ಇಲ್ಲಿ ನೋಡಿ ಆಕ್ಸಿಲರೇಷನ್ ಫುಲ್ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಆಕ್ಸಿಲರೇಷನ್ ನೆಗೆಟಿವಲ್ಲಿದೆ. ಆಕ್ಸಿಲರೇಷನ್ ನೆಗೆಟಿವಲ್ಲಿದೆ ಅಂತ ಹೇಳಿದ್ರೆ ಎಲ್ಲಿ ಕನೆಕ್ಟ್ ಮಾಡ್ಕೋಬೇಕು, ವೆಲಾಸಿಟಿ ಮತ್ತು ಆಕ್ಸಿಲರೇಷನ್ ಆಪೋಸಿಟ್ ಡಿರೆಕ್ಷನಲ್ಲಿದೆ ಅಂತ ಕನೆಕ್ಟ್ ಮಾಡ್ಕೋಬೇಕು ಅಲ್ವಾ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಇವಾಗ ಕೂಡ ಇದು ಏನಾಗಿರುತ್ತೆ, ಏರಿಯಾ ಹೇಳಿ ಡಿಸ್ಪ್ಲೇಸ್ಮೆಂಟೇ ಆಗಿರುತ್ತೆ, ಇಲ್ಲಿ ಕೂಡ ಡಿಸ್ಪ್ಲೇಸ್ಮೆಂಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ಬನ್ನಿ. ನಮ್ಮ ಸಿಲೆಬಸ್ಸಲ್ಲಿ ಈಕ್ವೇಷನ್ಸ್ ಆಫ್ ಮೋಷನ್ ಅಂತ ಇದೆ. 3 ಈಕ್ವೇಷನ್ಸ್ ಇದೆ. ನಾನು ಆ 3 ಈಕ್ವೇಷನ್ಸನ್ನು ಇಲ್ಲಿ ಹಾಕಿದ್ದೀನಿ. ಈ 3 ಈಕ್ವೇಷನ್ಸನ್ನು ಯಾವಾಗ ಬಳಸಬೇಕು, ಯಾವಾಗ ಯೂಸ್ ಮಾಡಬೇಕು ಅಂತ ಏನಾದರೂ ಐಡಿಯಾ ಇದೆಯಾ? ಯಾವಾಗ ಯೂಸ್ ಮಾಡಬೇಕು, ಈ 3 ಸೂತ್ರಗಳು ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಆಬ್ಜೆಕ್ಟ್ ಯಾವಾಗಲೂ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇರಬೇಕು, ಪ್ಲಸ್ ಯೂನಿಫಾರ್ಮ್ ಆಕ್ಸಲರೇಷನ್ ಇರಬೇಕು. ನಾವಿಲ್ಲಿ ಒಂದು ಗ್ರಾಫ್ ನೋಡಿದ್ವಿ ಅಲ್ವಾ, ಆಕ್ಸಲರೇಷನ್ ಏನಾಗಿದೆ, ಯೂನಿಫಾರ್ಮ್ ಇದೆ. ಯಾವುದಾದ್ರೂ 2 ಪಾಯಿಂಟ್ ತೊಗೊಂಡು ನೀವು ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಸೇಮೇ ಬರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಯೂನಿಫಾರ್ಮ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಅದೇ ಇಲ್ಲಿ ನೋಡಿ, ನೀವು ಯಾವುದಾದ್ರೂ 2 ಪಾಯಿಂಟ್ ಚೆಕ್ ಮಾಡಿದ್ರೆ ಆಕ್ಸಲರೇಷನ್ ಏನಾಗಿರುತ್ತೆ, ಬೇರೆ ಬೇರೆ ಇರುತ್ತೆ, ಚೇಂಜ್ ಆಗ್ತಾನೆ ಹೋಗಿದೆ ಅಲ್ವಾ, ಯೂನಿಫಾರ್ಮ್ ಮೋಷನ್. ಬಟ್ ನಮ್ಮ ಈ ಈಕ್ವೇಷನ್ಸ್ ಫಾರ್ಮುಲಾ ಯಾವಾಗ ಅಪ್ಲೈ ಆಗುತ್ತೆ, ಸ್ಟ್ರೈಟ್ ಲೈನ್ ಪ್ಲಸ್ ಯೂನಿಫಾರ್ಮ್ ಆಕ್ಸಲರೇಷನ್ ಇದ್ದಾಗ ಮಾತ್ರ ವರ್ಕ್ ಆಗುತ್ತೆ. ಸೊ ಬನ್ನಿ ಮಕ್ಕಳ, ಹಾಗಿದ್ರೆ ಯು ಅಂದರೆ ಏನು, ವಿ ಅಂದರೆ ಏನು, ಎಸ್ ಅಂದರೆ ಏನು ಅಂತ ನೋಡೋಣ. ವಿ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ ಅಥವಾ ಅಂತಿಮ ವೇಗ ಅಂತ ಕರಿತೀವಿ. ಯು ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಅಥವಾ ಆರಂಭಿಕ ವೇಗ ಅಂತ ಕರಿತೀವಿ. ಎಸ್ ಅಂತ ಹೇಳಿದ್ರೆ ಡಿಸ್ಟೆನ್ಸ್, ದೂರ. ಟಿ ಬಂದ್ಬಿಟ್ಟು ಎಷ್ಟು ಸಮಯ ತೊಗೊಂಡಿದ್ದೀವಿ, ಟೈಮ್ ಅಂತ ಹೇಳ್ತೀವಿ. ಸೊ ನಾವಿವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಇವಾಗ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ. ದ ಬ್ರೇಕ್ಸ್ ಅಪ್ಲೈಡ್ ಟು ಅ ಕಾರ್ ಪ್ರೊಡ್ಯೂಸ್ಡ್ an acceleration of 6 meter per second square in the opposite direction to the motion. If the car takes 2 seconds to stop after the application of brakes, calculate the distance it travels during this time. ಸೊ ನಾವಿವಾಗ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನ ಲಿಸ್ಟ್ ಮಾಡ್ತಾ ಹೋಗೋಣ ಬನ್ನಿ. ಫಸ್ಟ್ ಏನು ಕೊಟ್ಟಿದ್ದಾರೆ, ಆಕ್ಸಿಲರೇಷನ್ ಕೊಟ್ಟಿದ್ದಾರೆ. ಆಕ್ಸಿಲರೇಷನ್ ನೋಡಿ ಇಲ್ಲಿ ಮಕ್ಕಳ, ಬ್ರೇಕ್ ಅಂತ ಇದೆ, ಒಂದು ಕೀವರ್ಡ್ ಸಿಕ್ಕಿದೆ. ಆಪೋಸಿಟ್ ಡೈರೆಕ್ಷನ್ ಅಂತ ಇದೆ, 2 ಕೀವರ್ಡ್ ಸಿಕ್ಕಿದೆ. ಆಪೋಸಿಟ್ ಡಿರೆಕ್ಷನ್ ಟು ವೆಲಾಸಿಟಿ ಅಂತ ಒಂದು ತಲೆಯಲ್ಲಿರಲಿ. ಆಪೋಸಿಟ್ ಡಿರೆಕ್ಷನ್ ಅಂದಿದ ತಕ್ಷಣ ಆಕ್ಸಿಲರೇಷನ್ ಏನಾಗುತ್ತೆ ಮಕ್ಕಳ, ನೆಗೆಟಿವಲ್ಲಿ ಇರುತ್ತೆ. ಸೊ ತಲೆಯಲ್ಲಿರಲಿ, ಆಪೋಸಿಟ್ ಡಿರೆಕ್ಷನ್ ಟು ವೆಲಾಸಿಟಿ ಅಂದಿದ ತಕ್ಷಣ ಆಕ್ಸಿಲರೇಷನ್ ವೇಗೋತ್ಕರ್ಷ ನೆಗೆಟಿವಲ್ಲಿ ಇರಬೇಕು, ಮೈನಸಲ್ಲಿ ಇರಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಎಷ್ಟು, 2 ಸೆಕೆಂಡ್ಸ್ ಬರ್ಕೊಳ್ಳೋಣ. ಇನಿಷಿಯಲ್ ವೆಲಾಸಿಟಿ ಬಂದ್ಬಿಟ್ಟು ರೆಸ್ಟಿಂದ ಶುರು ಮಾಡ್ತಾ ಇರೋದು. ಸೊ 0 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಯುನ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಎಸ್ ಕೂಡ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ದಿ ಡಿಸ್ಟೆನ್ಸ್ ಇಟ್ ಟ್ರಾವೆಲ್ ಡ್ಯೂರಿಂಗ್ ದಿಸ್ ಟೈಮ್ ಅಂತ. ಸೊ ಇವಾಗ ನಮ್ಮ ಹತ್ರ 3 ಫಾರ್ಮುಲಾ ಇದೆಯಲ್ವಾ, ಯಾವ್ದು ಅಪ್ಲೈ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ನೋಡೋಣ ಬನ್ನಿ. ಯಾವ್ದು ಅಪ್ಲೈ ಆಗುತ್ತೆ ಅಂತ ಚೆಕ್ ಮಾಡೋಣ. ಇವಾಗ ನಮಗೆ ಎಸ್ಸನ್ನು ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು, ಯುವನ್ನು ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವೇಷನಲ್ಲಿ ಯಾವಾಗ್ಲೂ ಒಂದನ್ನು ಕ್ಯಾಲ್ಕುಲೇಟ್ ಮಾಡೋ ಥರ ಕನೆಕ್ಟ್ ಮಾಡ್ಕೊಳ್ಳಿ. ಈ ಈಕ್ವೇಷನಲ್ಲಿ 2 ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಸ್ ಗೊತ್ತಿಲ್ಲ, ಯು ಗೊತ್ತಿಲ್ಲ, ಸೊ 2 ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದು ಬೇಡ. ನೆಕ್ಸ್ಟು ನೋಡೋಣ, ಇದರಲ್ಲೂ ಯು ಕ್ಯಾಲ್ಕುಲೇಟ್ ಮಾಡಬೇಕು, ಎಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಈಕ್ವೇಷನ್ ಬೇಡ. ಅದೇ ಈ ಈಕ್ವೇಷನ್ ನೋಡಿ, ಯು ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ವಿ ಗೊತ್ತು, ಎ ಟಿ ಕೂಡ ಗೊತ್ತು. ಸೊ ಯು ಸಿಕ್ಕಿದ್ರೆ ನಾವು ನೆಕ್ಸ್ಟ್ ಸ್ಟೆಪ್ಪನ್ನು ಫಾರ್ವರ್ಡ್ ಮಾಡ್ಬೋದಲ್ವಾ. ಸೊ ಫಸ್ಟು ಯುನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಂ, ಇವಾಗ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ ಫಾರ್ಮುಲಾ ತೊಗೊಂಡಿದ್ದೀವಿ. ವಿ ಎಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ, 0. ಯು ಎಷ್ಟು ನಮಗೆ ಗೊತ್ತಿಲ್ಲ, ನಾವೇ ಕಂಡುಹಿಡಿಬೇಕು. ಆಕ್ಸಿಲರೇಷನ್ ಕೊಟ್ಟಿದ್ದಾರೆ ಮೈನಸ್, ಬಿಕಾಸ್ ಆಪೋಸಿಟ್ ಡಿರೆಕ್ಷನ್. ಬರ್ಕೊಳ್ಳೋಣ. ಟೈಮ್ ಎಷ್ಟು ಕೊಟ್ಟಿದ್ದಾರೆ, 2 ಸೆಕೆಂಡ್. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ, ಯು ಬಂದುಬಿಟ್ಟು 12 ಮೀಟರ್ ಪರ್ ಸೆಕೆಂಡ್ ಸಿಗುತ್ತೆ. ಸರಿ, ಯು ಸಿಕ್ಕಾದ್ಮೇಲೆ ನಿನ್ನ ನೆಕ್ಸ್ಟ್ ಎಸ್ ಕಂಡುಹಿಡಿಯೋದಕ್ಕೆ ಈಸಿ ಆಗುತ್ತಲ್ವಾ. 2 ಸೂತ್ರದಲ್ಲಿ ಯಾವುದನ್ನಾದರೂ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಸಿಗುತ್ತೆ. ನಾನಿವಾಗ ಎಸ್ ಇಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಫಾರ್ಮುಲಾ ತೊಗೊಂಡಿದ್ದೇನೆ. ಯು ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 12 ಸಿಕ್ತು ಅಲ್ವಾ. ಓಕೆ, ಆಫ್ ಹೇಗಿದೆ ಹಾಗೆ ಬರ್ಕೊಳ್ಳಿ. ಎ ಜಾಗಕ್ಕೆ ಹೇಗೆ ಬರ್ಕೊಳ್ಳೋಣ, ಟಿ ಸ್ಕ್ವೇರ್ ಬರ್ಕೊಳ್ಳೋಣ. ಟಿ ಕೊಟ್ಟಿದ್ದಾರೆ, 2 ಸೆಕೆಂಡ್ಸ್ ಬರ್ಕೊಂಡಿದ್ದೀನಿ. ಎಲ್ಲ ಸಾಲ್ವ್ ಮಾಡಿದ್ರೆ 12 ಮೀಟರ್ ಬರುತ್ತೆ. ಮ್ಯಾಮ್
ಇದು ಓಕೆ, ಇದು ಒಂದು ಆಪ್ಷನ್ ಇದೆ ಅಲ್ವಾ, ನಮಗೆ ಇನ್ನೂ ಒಂದು ಫಾರ್ಮುಲಾ ಇದೆ ಅಲ್ವಾ, ಆ ಫಾರ್ಮುಲಾಕ್ಕೂ ಹಾಕಿ ಟ್ರೈ ಮಾಡೋಣ. ಇನ್ನೂ ಒಂದು ಫಾರ್ಮುಲಾ ಬಂದುಬಿಟ್ಟು 2as = v² - u² ಅಂತ ಇತ್ತೆ ಅಲ್ವಾ. ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿಬಿಟ್ಟು ನೋಡೋಣ. ಓಕೆ, ಇವಾಗ 2 ಹೇಗಿದೆ ಹಾಗೆ ಇರಲಿ. ಆಕ್ಸಲರೇಷನ್ ನಮಗೆ ಗೊತ್ತು -6, ಎಸ್ಸನ್ನು ನಮಗೆ ಗೊತ್ತಿಲ್ಲ, ನಾವೇ ಕಂಡುಹಿಡಿಬೇಕು. v² ಬಂದುಬಿಟ್ಟು 0², ಯುವನ್ನು ಕಂಡುಹಿಡಿದ್ವಿ, ಎಷ್ಟು ಬಂದಿದೆ 12² ಇದೆ. ಯಾರು ಕಂಫರ್ಟಬಲ್ ಇದೆ ಸ್ಕ್ವೇರ್ ಎಲ್ಲ, ನೀವು ಜಸ್ಟ್ 144 ಅಂತಲೂ ಬರ್ಕೋಬೋದು ಸ್ಕ್ವೇರ್ ಗೊತ್ತಿರೋರಿಗೆ. ಇಲ್ಲ ಕಂಫರ್ಟಬಲ್ ಇರಲ್ಲ ಅನ್ನೋರು ಹಾಗೇ 12 × 12 ಅಂತ 2 ಸಲ ಬರ್ಕೊಳ್ಳಿ. ಎಸ್ಸನ್ನು ನಾವೇ ಫೈಂಡ್ ಔಟ್ ಮಾಡಬೇಕು. 0² ಅಂತ ಹೇಳಿದ್ರೆ 0ನೇ, ಸೊ ಮೈನಸ್ ಹೇಗಿದೆ ಹಾಗೆ ಬರ್ಕೊಳ್ಳೋಣ. 12² 144 ಅಂತ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ರು ಫೈನ್. ಮ್ಯಾಮ್ ಕಷ್ಟ ಆಗುತ್ತೆ ಅನ್ನೋರು 12 × 12 ಅಂತನಾದರೂ ಬರ್ಕೊಳ್ಳಿ. ಸರಿ, ಇವಾಗ -12s ಇದೆ ಅಲ್ವಾ, ಈ ಕಡೆ ಎಷ್ಟಿದೆ -12 × 12 ಇದೆ. ಸೊ ಎಸ್ಸನ್ನು ಫೈಂಡ್ ಔಟ್ ಮಾಡಬೇಕು. ಎಸ್ಸನ್ನು ಆಚೆ ತೊಗೊಳ್ಳೋಣ. -12 × 12 / 12. ಎಸ್ ಎಷ್ಟು ಬಂತು ನಮಗೆ 12 ಮೀಟರೇ ಬಂತು. ಯಾವುದಾದ್ರೂ ಫಾರ್ಮುಲಾ ತೊಗೊಂಡು ಅಪ್ಲೈ ಮಾಡಿ, ಆನ್ಸರ್ ಏನಾಗಿರುತ್ತೆ ಸೇಮೇ ಬರುತ್ತೆ. ಆದರೆ ಯಾವಾಗಲೂ ತಲೆಯಲ್ಲಿ ಒಂದಿರಲಿ, ಒಂದನ್ನು ಕ್ಯಾಲ್ಕುಲೇಟ್ ಮಾಡಿಕೊಡುವಾಗ ಯಾವುದು ಗೊತ್ತಿರುತ್ತೆ ನೋಡಿ ಅದನ್ನು ತೊಗೊಳ್ಳಿ. 2 ಕಾನ್ಸೆಪ್ಟನ್ನು ಒಟ್ಟಿಗೆ ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ನಾವು ಇವಾಗ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಲಾಸ್ಟ್ ಕಾನ್ಸೆಪ್ಟನ್ನು ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ರೆಕ್ಟ್ಯಾಂಗ್ಯುಲರ್ ಇದೆ, ಎಕ್ಸಾಗಾನ್ ಇದೆ, ಆಕ್ಟಾಗಾನ್ ಇದೆ, ಮತ್ತು ಸರ್ಕ್ಯುಲರ್ ವೃತ್ತ ಇದೆ, ರೈಟ್. ಇದರಲ್ಲಿ ಇವಾಗ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಏಷ್ಯನ್ ಗೇಮ್ಸ್ದು ಎಲ್ಲ ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಅದರಲ್ಲಿ ರನ್ನಿಂಗ್ ರೇಸ್ ಇರುತ್ತೆ ಅಲ್ವಾ, ಅಥ್ಲೀಟ್ದು ಸರ್ಕ್ಯುಲರ್ ಪಾತ್ ಇರುತ್ತೆ, ಒಂದೊಂದ್ಸಲ ರೆಕ್ಟ್ಯಾಂಗ್ಯುಲರ್, ಈ ಥರ ಎಲ್ಲ ನೋಡಿರ್ತೀರ ಅಲ್ವಾ. ಇವಾಗ ನಾವು ಒಂದು ಅಥ್ಲೀಟನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ನಮ್ಮದು ಟ್ರ್ಯಾಕ್ ಬಂದುಬಿಟ್ಟು ಇವಾಗ ರೆಕ್ಟ್ಯಾಂಗ್ಯುಲರ್ ಟ್ರ್ಯಾಕ್ ಇದೆ ಅಂತ ತಿಳ್ಕೊಳ್ಳೋಣ. ಎಷ್ಟು ಕಾರ್ನರ್ಸ್ ಇದ್ದಾವೆ ರೆಕ್ಟ್ಯಾಂಗ್ಯುಲರಲ್ಲಿ? 4 ಕಾರ್ನರ್ಸ್ ಇದ್ದಾವಲ್ವಾ. ಈ 4 ಕಾರ್ನರಲ್ಲಿ ಇವಾಗ ಅಥ್ಲೀಟ್ ಎ ಇಂದ ಶುರು ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಎ ಇಂದ ಶುರು ಮಾಡಿ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ, ಡಿ ಇಂದ ಎಗೆ. ಇವಾಗ ನಾವೇನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಪೀಡ್ ಕಾರ್ನರಲ್ಲೂ ಕೂಡ ಸೇಮೇ ಇರುತ್ತಾ ಅಂತ ನೋಡಬೇಕು. ಯಾಕಂತಂದರೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಬರ್ತಿದ್ದಾರೆ, ಬಟ್ ಸಡನ್ನಾಗಿ ಸಡನ್ನಾಗಿ ಟರ್ನ್ ತೊಗೋಬೇಕು. ಅವಾಗ ಸ್ಪೀಡ್ ಚೇಂಜ್ ಆಗುತ್ತೆ ತಾನೆ. ಅಥ್ಲೀಟು ಸೇಮ್ ಇದೇ ಟ್ರ್ಯಾಕಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ಕಾರ್ನರ್ಸಲ್ಲಿ ಟರ್ನ್ ತೊಗೊಂಡು ಸ್ಪೀಡನ್ನು ಚೇಂಜ್ ಮಾಡ್ಕೋತಾರೆ. ಆ ಸ್ಪೀಡನ್ನು ಚೇಂಜ್ ಮಾಡಿದ್ರೇ ಟ್ರ್ಯಾಕಲ್ಲಿ ಇರೋದಕ್ಕೆ ಸಾಧ್ಯ. ಸೊ ಅವರು ಟ್ರ್ಯಾಕಲ್ಲಿ ಇರಬೇಕು ಅಂತ ಹೇಳಿದ್ರೆ ರೆಕ್ಟ್ಯಾಂಗ್ಯುಲರ್ ಆಯತಾಕಾರದ ಪಥದಲ್ಲಿ 4 ಸಲ ಟರ್ನ್ ತೊಗೋಬೇಕು. ಇಲ್ಲಿ ಒಂದು ಸಲ, ಇಲ್ಲೊಂದು ಸಲ, ಇಲ್ಲಿ ಮತ್ತು ಇಲ್ಲಿ ಕೂಡ ತೊಗೋಬೇಕು. ಸೊ ರೆಕ್ಟ್ಯಾಂಗ್ಯುಲರಲ್ಲಿ ಅಥ್ಲೀಟು ಟ್ರ್ಯಾಕಲ್ಲಿ ಇರಬೇಕು ಅಂತ ಹೇಳಿದ್ರೆ 4 ಸಲ ಟರ್ನ್ ತೊಗೋತಾರೆ. ಅದೇ ನಾವು ಎಕ್ಸಾಗಾನಲ್ಲಿ ಬರೋಣ. ಎಕ್ಸಾಗಾನಲ್ಲಿ ಎಷ್ಟಿದೆ ಟರ್ನ್ಸ್ ಬಂದುಬಿಟ್ಟು 6 ಇದೆ. ಎಕ್ಸಾ ಅಂತ ಹೇಳಿದ್ರೇ 6 ಅಲ್ವಾ. ಸೊ 6 ಪಾಯಿಂಟ್ಸ್ ಇದೆ. ಅಥ್ಲೀಟ್ ಟ್ರ್ಯಾಕಲ್ಲಿ ಇರಬೇಕಂತ ಹೇಳಿದ್ರೆ 6 ಟರ್ನ್ಸ್ ತೊಗೋಬೇಕು. ನೆಕ್ಸ್ಟ್ ನಾವು ಆಕ್ಟಾಗಾನಲ್ಲಿಗೆ ಬರೋಣ. ಆಕ್ಟಾಗಾನಲ್ ಅಂದಿದ ತಕ್ಷಣ, ಆಕ್ಟಾ ಅಂದಿದ ತಕ್ಷಣ 8 ಅಲ್ವಾ. ಸೊ ಅಥ್ಲೀಟ್ ಎಷ್ಟು ಸಲ ಟರ್ನ್ ತೊಗೋಬೇಕು ಟ್ರ್ಯಾಕಲ್ಲಿ ಇರಬೇಕು ಅಂತ ಹೇಳಿದ್ರೆ 8 ಸಲ ತೊಗೋಬೇಕು. ನೆಕ್ಸ್ಟ್ ಸರ್ಕ್ಯುಲರ್ ಪಾತ್ಗೆ ಬರೋಣ. ನೀವು ಈ 3ರಲ್ಲಿ ಏನನ್ನ ಗಮನಿಸಿದ್ರಿ ಅಂತ ಹೇಳಿದ್ರೆ, ಟರ್ನ್ಸ್ ಜಾಸ್ತಿ ಆಗ್ತಾ ಇದೆ, ಶೇಪ್ ಕೂಡ ಚೇಂಜ್ ಆಗ್ತಿದೆ ಅಲ್ವಾ. ಆಯತದಿಂದ ಎಕ್ಸಾಗಾನಲ್, ದೆನ್ ಆಕ್ಟಾಗಾನಲ್, ನೆಕ್ಸ್ಟ್ ಸಡನ್ನಾಗಿ ಬಂದುಬಿಟ್ಟು ಸರ್ಕ್ಯುಲರ್ ಇದೆ, ಶೇಪ್ ಕೂಡ ಚೇಂಜ್ ಆಗ್ತಿದೆ, ಟರ್ನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ನಮ್ಮದು ಕಾನ್ಸೆಪ್ಟ್ ಬಂದುಬಿಟ್ಟು ಇವತ್ತು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿದ್ರೆ ಏನು? ಯಾವುದಾದ್ರೂ ಒಂದು ಆಬ್ಜೆಕ್ಟು ಸರ್ಕ್ಯುಲರ್ ಪಾತಲ್ಲಿ ಯೂನಿಫಾರ್ಮ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಯಾವುದಾದ್ರೂ ಒಂದು ವಸ್ತು ವೃತ್ತಾಕಾರದಲ್ಲಿ ಯೂನಿಫಾರ್ಮ್ ಏಕರೂಪ ಜವದಿಂದ ದ ಯೂನಿಫಾರ್ಮ್ ಸ್ಪೀಡಿಂದ ಹೋಗ್ತಾ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಆಲ್ರೆಡಿ ನಾವು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ದು ಫಾರ್ಮುಲಾ ನೋಡಿದ್ವಿ ಅಲ್ವಾ, 2πr ಅಂತ. ಆದರೆ ಇಲ್ಲಿ ಸಮಯದ ಜೊತೆ ಓಡ್ತಿರೋದು ತಾನೆ. ಸೊ ನಾವೇನು ತೊಗೊಂಡಿದ್ದೀವಿ? ಟಿ ಅಂತ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಸೊ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿದ್ರೆ ಸರ್ಕ್ಯುಲರ್ ಪಾತಲ್ಲಿ ಯೂನಿಫಾರ್ಮ್ ಸ್ಪೀಡಲ್ಲಿ ವಿತ್ ಟೈಮ್ ಪರ್ ಯೂನಿಟ್ ಟೈಮಲ್ಲಿ ಓಡ್ತಾ ಇದ್ರೆ ಅದನ್ನು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಎಷ್ಟೋ ಮಕ್ಕಳಿಗೆ ಕನ್ಫ್ಯೂಷನ್ ಇರುತ್ತೆ ಅಲ್ವಾ, ಮ್ಯಾಮ್
ಇವಾಗ 18 ಕಿಲೋಮೀಟರ್ ಪರ್ ಅವರ್ ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿ, ಅಥವಾ 90 ಮೀಟರ್ ಪರ್ ಸೆಕೆಂಡ್ ಅದನ್ನು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡಿ. ಈ ಥರ ಕನ್ವರ್ಷನ್ ಕೇಳಿದ್ರೆ ಹೇಗೆ ಮಾಡೋದು ಅಂತ ಡೌಟ್ ಇದ್ದರೆ ನಾನಿವಾಗ ಹೇಳ್ಕೊಡ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು 90 ಕಿಲೋಮೀಟರ್ ಪರ್ ಅವರ್ ಇದೆ ಅಂತ ಅಂದ್ಕೊಳ್ಳಿ. ನಮಗಿವಾಗ ಎಕ್ಸಾಂಪಲ್ ಕೇಳ್ತಿದ್ದಾರೆ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿ ಅಂತ. ಹೇಗೆ ಮಾಡೋದು? ಅದು ಕೂಡ ಟ್ರಿಕ್ ಇದೆ. 18/5 ಮತ್ತು 5/18 ಇವೆರಡನ್ನ ಯಾವಾಗ ಅಪ್ಲೈ ಮಾಡೋದು? ಏನಿದು 18/5 ಅಂತ ನೋಡೋಣ ಬನ್ನಿ. ಸೊ 90 ಕಿಲೋಮೀಟರ್ ಪರ್ ಅವರನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. 90 ಹೇಗಿದೆ ಹಾಗೆ ಬರ್ಕೊಳ್ಳೋಣ. ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡುವಾಗ 5/18 ಅಂತ ಬರ್ಕೊಳ್ಳೋಣ. ಸೊ 18 1s 18 5s ಅಲ್ವಾ? 18 5s 90 ತಾನೆ? ಓಕೆ. 5 5s 25 ಮೀಟರ್ ಪರ್ ಸೆಕೆಂಡ್. 90 ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ 25 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅದೇ ನಾವಿವಾಗ 25 ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿ ನೋಡೋಣ. 90ನೇ ಬರುತ್ತಾ ಇಲ್ವಾ, ಬೇರೆ ಏನಾದರೂ ಬರುತ್ತಾ ಅಂತ ನೋಡೋಣ. ಸೊ 25 ಮೀಟರ್ ಪರ್ ಸೆಕೆಂಡನ್ನು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ನಾವಿವಾಗ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಬೇಕು. ಸೊ ನೋಡೋಣ ಬನ್ನಿ ಎಷ್ಟು ಬರುತ್ತೆ ಆನ್ಸರ್ ಅಂತ. ಸೊ 25 ಇದೆ ಹಾಗೆ ಬರ್ಕೊಳ್ಳಿ. ಮೀಟರ್ ಪರ್ ಸೆಕೆಂಡಿಂದ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ? ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ತಿದ್ದೀವಲ್ವಾ? ಸೊ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ 18/5 ಅಂತ ಬರ್ಕೊಳ್ಳಿ. ಸೊ 5 1s 5 5s ಇದೆ ಅಲ್ವಾ? 18 5s ಎಷ್ಟು? 90 ಕಿಲೋಮೀಟರ್ ಪರ್ ಅವರ್. ಸೊ ಆನ್ಸರ್ ಟ್ಯಾಲಿ ಆಗ್ತಿದೆ, ಕರೆಕ್ಟಾಗಿದೆ, ಟ್ರಿಕ್ ವರ್ಕ್ ಆಗ್ತಿದೆ. ನಿಮಗೇನಾದರೂ ಕನ್ಫ್ಯೂಷನ್ ಆಗ್ತಿದೆಯಾ? ಮ್ಯಾಮ್ ಕಿಲೋಮೀಟರ್ ಪರ್ ಅವ್ರಿಗೆ 18/5 ತೊಗೋಬೇಕಾ ಅಥವಾ 5/18 ತೊಗೋಬೇಕಾ ಅಂತ? ಅಂಥವ್ರಿಗೋಸ್ಕರ ಇವಾಗ ಕಿಲೋಮೀಟರ್ ದೊಡ್ಡದಾ ಅಥವಾ ಮೀಟರ್ ದೊಡ್ಡದಾ? ಕಿಲೋಮೀಟರ್ ದೊಡ್ಡದು. ಸೊ ಕಿಲೋಮೀಟರ್ ಚಿಕ್ಕದಾ ಅಥವಾ ಮೀಟರ್ ಚಿಕ್ಕದ ಅಂತ ಕೇಳಿದ್ರೆ ಮೀಟರ್ ಚಿಕ್ಕದ ಅಂತ ಹೇಳ್ತೀರಲ್ವಾ? ಇದೇ ಟ್ರಿಕ್ಕನ್ನು ಇಲ್ಲೂ ಕೂಡ ಅಪ್ಲೈ ಮಾಡೋಣ. ಸೊ ನಾವೇನಾದರೂ ಕಿಲೋಮೀಟರಿಂದ ಮೀಟರ್ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮೀಟರ್ ಚಿಕ್ಕದಲ್ವಾ? ಸೊ 5/18 ಅಂತ ತೊಗೊಳ್ಳೋಣ. ನೀವು ಯಾವಾಗಲೂ ನ್ಯೂಮರೇಟರ್ ನೋಡ್ಕೊಳ್ಳಿ. ಮೀಟರ್ ಚಿಕ್ಕದಲ್ವಾ? ಸೊ 5/18. ಅದೇ ನಾವು ಮೀಟರಿಂದ ಕಿಲೋಮೀಟರಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ಕಿಲೋಮೀಟರ್ ದೊಡ್ಡದಲ್ವಾ ಮೀಟರಿಗಿಂತ? ಸೊ 18/5 ಅಂತ ತೊಗೊಳ್ಳೋಣ. ನ್ಯೂಮರೇಟರನ್ನು ತಲೆಯಿಟ್ಕೊಳ್ಳಿ. ಕಿಲೋಮೀಟರಿಗೆ ಕನ್ವರ್ಟ್ ಮಾಡ್ತಿದ್ದೀವಾ? ಸೊ ನ್ಯೂಮರೇಟರ್ ಜಾಸ್ತಿ ಇರಬೇಕು. ಜಾಸ್ತಿ ಅಂತ ಹೇಳಿದ್ರೆ 18. ಸೊ ಕಿಲೋಮೀಟರಿಂದ ಮೀಟರಿಗೆ ಕನ್ವರ್ಟ್ ಮಾಡ್ತಿದ್ದೀವಾ? ಮೀಟರ್ ಅಂದರೆ ಚಿಕ್ಕದು ಕಿಲೋಮೀಟರಿಗಿಂತ. ಸೊ 5/18. ಈ ಟ್ರಿಕ್ನ ಫಾಲೋ ಮಾಡಿ ಯಾವಾಗಲೂ ಕನ್ವರ್ಷನ್ಗೆ ಮಾಡಬೇಕಾದ್ರೆ. ಕನ್ವರ್ಷನ್ ಹೇಗೆ ಮಾಡೋದು ಅಂತ ಕಲ್ತ್ವಿ ಅಲ್ವಾ? ಇದಾಗಿತ್ತು ನಮ್ಮ ಮೋಷನ್ ಚಾಪ್ಟರ್ದ ಕಾನ್ಸೆಪ್ಟ್ಗಳು. ನೀವೆಲ್ಲ ಈಸಿಯಾಗಿ ಕಲ್ತಿದ್ದೀರಾ ಮತ್ತು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತಿದ್ದೀನಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.